ನಮಸ್ಕಾರ. ಇವತ್ತಿನ ಜಿ ಸಂವಾದ ಮತ ಸಮರ. ಲೋಕಸಭಾ ಚುನಾವಣೆಯ ಅಖಾಡ ರಂಗೇರಿದೆ. ನಿಜಕ್ಕೂ ಅಭ್ಯರ್ಥಿಗಳು ಚುನಾವಣಾ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನೀವು ನಮಗೆ ಮತ ನೀಡಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಕ್ಷೇತ್ರ ಮತ್ತು ದೇಶದ ಅಭಿವೃದ್ಧಿಗೆ ಸಮಗ್ರವಾಗಿ ನಾವು ಕಾರ್ಯೋನ್ಮುಖರಾಗ್ತೀವಿ. ಇಷ್ಟಕ್ಕೆ ಸೀಮಿತವಾಗಿದ್ದರೆ ಇವತ್ತು ನಾವು ಈ ಚರ್ಚೆಯನ್ನು ಮಾಡುವ ಅಗತ್ಯತೆಯೇ ಇರಲಿಲ್ಲ. ಆದರೆ ಈ ಚುನಾವಣಾ ಪ್ರಚಾರದಲ್ಲಿ ವಾಕ್ಸಮರ ಅನ್ನೋದು ಬಹಳ ಜೋರಾಗಿ ನಡೀತಾ ಇದೆ. ಆರೋಪ ಪ್ರತ್ಯಾರೋಪಗಳು ಬಹಳ ಜೋರಾಗಿ ನಡೀತಾ ಇದೆ. ಇದೊಂದು ಚುನಾವಣೆಗಷ್ಟೇ ಸೀಮಿತವಾಗಿರಬೇಕು. ಆದರೆ ಆಸ್ತಿ ವಿಚಾರದಲ್ಲಿ ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡುವಂಥ ವಿಚಾರದಲ್ಲಿ ಘಟಾನುಘಟಿ ನಾಯಕರು ಅಂತ ಅನ್ನಿಸ್ಕೊಂಡರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಈ ಚುನಾವಣೆಯ ಪ್ರಚಾರ ಅನ್ನೋದು ಎಷ್ಟು ಕೀಳ್ಮಟ್ಟಕ್ಕೆ ಹೋಗ್ತಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಇಷ್ಟೇ ಚುನಾವಣೆ ಇದು. ನಾನು ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ನನ್ನನ್ನು ನೀವು ಗೆಲ್ಲಿಸಿದರೆ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ಅಭ್ಯರ್ಥಿಗಳ ಈ ಚುನಾವಣಾ ಪ್ರಚಾರವನ್ನು ನಾವು ಬೆರಳಿಕೆಯಷ್ಟು ಕಾಣ್ತಾ ಇದ್ದೀವಲ್ಲ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ಈ ಘಟಾನುಘಟಿ ನಾಯಕರು ಅಂತ ಅನ್ನಿಸ್ಕೊಳ್ಳೋರು ಪ್ರತಿಷ್ಠೆಗೆ ಬಿದ್ದುಬಿಟ್ಟಿದ್ದಾರೆ? ನಾವು ಅದು ಮಾತಾಡಿದ್ರೆ ನಾನು ಇದನ್ನು ಮಾತಾಡಲೇಬೇಕು ಅನ್ನುವಂತಹ ಜಿದ್ದಿಗೆ ಯಾಕೆ ಬಿದ್ದಿದ್ದಾರೆ ಅನ್ನೋದೇ ಇವತ್ತಿನ ನಮ್ಮ ಪ್ರಶ್ನೆಯಾಗಿದೆ. ನಾನು ದಿವ್ಯಶ್ರೀ. ಹೌದು, ಎಲೆಕ್ಷನ್ ಅಖಾಡದಲ್ಲಿ ವಾಕ್ಸಮರವೇ ವಿಜೃಂಭಿಸ್ತಾ ಇದೆ. ಬಹಳ ಮುಖ್ಯವಾಗಿ BJP ತಗೊಳ್ಳೋಣ. ವಿಜಯೇಂದ್ರ ವಿರುದ್ಧ ಈಶ್ವರಪ್ಪನವರ ಮಾತಿನ ವೈಖರಿಯೇ ಬದಲಾಗ್ಬಿಟ್ಟಿದೆ. ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪನವರ ವಾಕ್ಸಮರ ಮುಂದುವರೆದಿದೆ. ಇದೆಲ್ಲದರ ಜೊತೆಗೆ ಯತ್ನಾಳ್ ಅವರು ಆಗಾಗ ಮಾತಾಡ್ತಾ ಇರ್ತಾರೆ. ಸದಾನಂದ ಗೌಡರು ಇಷ್ಟು ದಿವಸ ಮಾತಾಡಿದ್ರು. ಇದು BJPಯ ಪರಿಸ್ಥಿತಿ ಆಗ್ಬಿಟ್ಟಿದೆ. ಏಕವಚನದಲ್ಲೇ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಮಧ್ಯೆ ಬೈದಾಟ ನಡೀತಾ ಇದೆ. ಆಸ್ತಿ ವಿಚಾರಕ್ಕೆ DK ಶಿವಕುಮಾರ್ HDK ಮಧ್ಯೆ ಮಾತಿನ ಸಮರ ನಡೀತಾ ಇದೆ. ಕೈಗೆ ಅಸ್ತ್ರವಾಗಿದೆ ಮಹಿಳೆಯರ ಕುರಿತಾದಂಥ HD ಕುಮಾರಸ್ವಾಮಿ ಅವರ ಹೇಳಿಕೆ. ಆಸ್ತಿ ವಿಚಾರಕ್ಕಂತೂ DK ಶಿವಕುಮಾರ್ ನನ್ನ ಜಮೀನಲ್ಲಿದ್ದಂಥ ಬಂಡೆ ಹೊಡೆದು ನಾನು ದುಡ್ಡನ್ನು ಮಾಡಿದ್ದೀನಿ ಅನ್ನುವಂತಹ ಮಾತು. ಮಗದೊಂದು ಕಡೆ HD ಕುಮಾರಸ್ವಾಮಿ ಕೃಷಿ ಪ್ರಧಾನವಾದ ಬದುಕನ್ನು ನಡೆಸಿದವರು ನಾವು ಕೃಷಿಯಿಂದ ದುಡ್ಡನ್ನು ಮಾಡಿದ್ದೀವಿ. ಈ ಮಟ್ಟಕ್ಕೆ ಹೋಗಬೇಕಾ? ಚುನಾವಣಾ ಪ್ರಚಾರ ಅಂದರೆ ಅದು ಚುನಾವಣಾ ಪ್ರಚಾರವಾಗಿರಬೇಕು. ಆದರೆ ಪರ್ಸ್ನಲಿ ವೈಯಕ್ತಿಕವಾಗಿ ಮಾತಾಡುವಂತಹ ವಾಕ್ಸಮರವನ್ನು ತೇಜೋವಧೆ ಮಾಡುವಂತಹ ಇಂಥ ಹೇಳಿಕೆಯನ್ನು ಆ ಮತದಾರ ಪ್ರಭುಗಳು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. BJP ವಿಚಾರಕ್ಕೆ ಬರೋದಾದರೆ ಬಹಳ ಮುಖ್ಯವಾಗಿ BS ಯಡಿಯೂರಪ್ಪನವರ ಕುರಿತಂತೆ ಈಗಾಗಲೇ ಹಲವಾರು ವಾಕ್ಸಮರಗಳು ನಡೀತಾ ಇದೆ. ಹಾಗಾಗಿ ವಿಜೇಂದ್ರ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ, ಈಶ್ವರಪ್ಪನವರು ಏನು ಹೇಳಿದ್ದಾರೆ, HD ಕುಮಾರಸ್ವಾಮಿ ಅವರ ವಾಕ್ಸಮರ ಹೇಗಿತ್ತು, DK ಶಿವಕುಮಾರ್ ಅವರು ಹೇಗೆ ಮಾತಾಡಿದ್ದಾರೆ, ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ಶಿಸ್ತು ಕ್ರಮ ತೆಗೆದುಕೊಳ್ತೇವೆ. ಕ್ಷೇತ್ರ ಮತದಾರರು ಕೂಡ ಕ್ರಮನ ಕೈಗೊಳ್ತಾರೆ. ಅವ್ರು ಏನೇನು ಎಷ್ಟೆಷ್ಟು ಮಾತಾಡ್ತಾರೆ ಅದ್ರದ್ದು ದುಪ್ಪಟ್ಟು ಮತಗಳು ರಾಘವೇಂದ್ರ ಅವರು ಬೀಳ್ತದೆ. ರಾಘವೇಂದ್ರ ಅವರು ಒಬ್ಬ ಜನಪ್ರಿಯ ಸಂಸದರಿದ್ದಾರೆ. ಈ ರೀತಿ ಪುಕ್ಷಾಟೆ ಮಾತುಗಳಿಂದ ಜನ ಗಮನಿಸ್ತಾರೆ. ಈಶ್ವರಪ್ಪನವ್ರ ಮಂತ್ರಿಗಳಾಗಿ ಶಿವಮೊಗ್ಗ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳಿಗೆ ಅವ್ರ ಕೊಡುಗೆ ಏನು ಶಿವಮೊಗ್ಗ ಜಿಲ್ಲೆಗೆ, ರಾಘವೇಂದ್ರ ಅವರು ಸಂಸದರಾಗಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಾಗಿ ಜಿಲ್ಲೆಗೆ ಏನು ಕೊಡುಗೆ, ರಾಜ್ಯಕ್ಕೆ ಏನು ಕೊಡುಗೆ ಅಂತೇಳಿ ಮನೆಯಲ್ಲೂ ಕೂಡ ಮಾತನಾಡ್ತಾರೆ. ಸೊ ಅವರಿಂದ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಈ ಒಂದು ಚುನಾವಣೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅಂತರಿಂದ ಗೆದ್ದು ಬರ್ತಾರೆ. ಅವ್ರಿಗೇನು ಜನ ಬುದ್ಧಿ ಕಲಿಸ್ತಾರೆ. ಪುಕ್ಸಟೆ ಮಾತು ವಿಜೇಂದ್ರನ ಮಾತು ನಾನು ಬೆಳಕು ಕೊಡಲ್ಲ. ರಾಜ್ಯ ಅಧ್ಯಕ್ಷನಾಗಿ ಆಗೋದಕ್ಕೆ ನಿನ್ಗೆ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. 40 ವರ್ಷ ನಾನು ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದ್ದೇನೆ. ನಿಮ್ಮಪ್ಪ ಶ್ರಮ ಹಾಕಿದರು ಅಂತ ಆ ಶ್ರಮದಿಂದ ನೀನು ರಾಜ್ಯ ಅಧ್ಯಕ್ಷ ಆಗಿದೆಯಾ? ನಿನಗೆ ಈ ರೀತಿ ಮಾತಾಡೋಕ್ಕೆ ನಿನ್ನ ಯೋಗ್ಯತೆಯೇ ಇಲ್ಲ. ಶಿವಮೊಗ್ಗ ನಗರಕ್ಕೆ ಜಿಲ್ಲೆಗೆ ನಾನು ಏನು ಮಾಡಿರುತ್ತೆ ಜಿಲ್ಲೆ ಜನಕ್ಕೆ ಗೊತ್ತು, ನಗರ ಜನಕ್ಕೆ ಗೊತ್ತು. ಶಿವಮೊಗ್ಗ ನಗರ ಜನನೂ ನಿಂಗೆ ಗೊತ್ತಿಲ್ಲ. ಶಿಕಾರಿಪುರದಲ್ಲಿ 60,000 ಇದ್ದಿದ್ದು 10,000ಕ್ಕೆ ಬಂದು ಇಳಿದಿದ್ದೀನಿ. ನೀನು ಓಟ್ ಲೀಡು. ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಏನು ಅಂತ. ತಿಣಕಿ 10,000 ಎಷ್ಟು ಕೋಟಿ ಖರ್ಚು ಮಾಡಿಯೋ ನನಗೆ ಗೊತ್ತಿಲ್ಲ. ಹಾಗಾಗಿ ಹಗುರವಾಗಿ ಮಾತಾಡಿದ್ರೆ ಬೇರೆ ಭಾಷೆಯಲ್ಲಿ ಮತ್ತು ಉತ್ತರ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಇನ್ನು ಬಚ್ಚ ನೀನು, ಆಯಿತಾ? ನಿಮ್ಮ ಅಪ್ಪನ ಶ್ರಮದಿಂದ ನೀನು ಇವತ್ತು ರಾಜ್ಯ ಅಧ್ಯಕ್ಷ ಆಗಿದೆಯಾ? ಇದು ನೆನಪಿಟ್ಕೊಂಡು 40 ವರ್ಷ ನಾನು ತಪಸ್ಸು ಮಾಡಿದ್ದೀನಿ ಈ ಪಕ್ಷಕ್ಕೋಸ್ಕರ. ನನಗೆ ಟೀಕೆ ಮಾಡೋಷ್ಟು ಯೋಗ್ಯತೆ ನಿನಗಿಲ್ಲ. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಾನು ನಾಡಿನ ಜನತೆಗೆ, ಹೆಣ್ಣು ಮಕ್ಕಳಿಗೆ, ತಾಯಂದ್ರಿಗೆ ಈ 2,000 ರೂಪಾಯಿನ ಇವತ್ತೇನು ಕೊಡ್ತಾರೆ, ಇದಕ್ಕೆ ನಿಮ್ಮ ಕುಟುಂಬದ ದುಡಿಮೆ ಮಾಡ್ತಕ್ಕಂಥವ್ರಿಂದ
5,000 6,000 ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೋಬಿನಿಂದ, ನಿಮ್ಮ ಕುಟುಂಬದ ಯಜಮಾನರ ಜೋಬಿನಿಂದ. ಇದಕ್ಕೆ ಎಚ್ಚೆತ್ಕೊಳ್ಳಿಕ್ಕೆ ಈ 2,000 ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ದಾರಿ ತಪ್ಪಬೇಡಿ ಅಂತಕ್ಕಂಥದ್ದು ಹೇಳಿದ್ದೇನೆ. ಅದಕ್ಕೆ ಮರಳಾಗಬೇಡಿ ಅಂತ ಹೇಳಿದ್ದೇನೆ. ಈ 2,000 ರೂಪಾಯಿಂದ ನಿಮ್ಮ ಕುಟುಂಬಗಳು ಶಾಶ್ವತವಾದ ಬದುಕು ಸಿಗಲ್ಲ. ನನ್ನ ಕಾರ್ಯಕ್ರಮ ಇವತ್ತು ಬೇಕಾಗಿರೋದು 77 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ನಿಮ್ಮನ್ನು ಇನ್ನೂ ಕೈ ಬೇಡಿ ಹಣ ಪಡೀತಕ್ಕಂಥದ್ದಕ್ಕೆ ಇಟ್ಟಿದ್ದಾರೆ. ಅವ್ರ ಕುಟುಂಬ ಒಳ್ಳೇದಾಗ್ಲಿ ಅಂತೇಳಿ ನಾವು ಅವ್ರಿಗೆ ಶಕ್ತಿ ಯೋಜನೆ ಬಸ್ ಹೋಗಕ್ಕೆ ಎಲ್ಲೆಲ್ಲ ಹೋಗಕ್ಕೆಲ್ಲ ಫ್ರೀ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಪದಾರ್ಥಗಳು ಜಾಸ್ತಿ ಆಗ್ತಾ ಇದೆ ಅಂತೇಳಿ ನಾವು ಅವ್ರಿಗೆ 2,000 ರೂಪಾಯಿ ಕೊಟ್ಟಿದ್ದೀವಿ. ನೀನು ಹೆಣ್ಣು ಮಕ್ಕಳನ್ನ ದಾರಿ ತಪ್ತವ್ರೆ ಅಂತಂದ್ರೆ ಏನ್ರಿ ಅರ್ಥ? 400 ಇದೆಯೋ, ನನ್ನ ಹತ್ರ 1,000 ಇದೆಯೋ, 1 ಎಕರೆ ಇದೆಯೋ, ನಾನು ಭಿಕ್ಷುಕರಿದ್ನೋ, ನೆಕ್ಸ್ಟ್ ಪಾಯಿಂಟ್ ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಅಸೆಂಬ್ಲಿ. ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಒಂದು ಒಳ್ಳೆ ದಾಖಲೆ ಬೇಕ್ರಿ. ಸುಮ್ನೆ ಅದೆಲ್ಲ ಹಂಗೆ ಹಿಂಗೆ ಹೊಂಟೋದ್ರೆ ಲಾಸ್ಟ್ ಟೈಮ್ ಕರ್ದೇವತ್ತ ಆತನ ಬಾರೆ ಅಂತ ಅಸೆಂಬ್ಲಿಗೆ ಬರ್ಲಿಲ್ಲ. ಅವ್ರ ಕುಟುಂಬ ಒಳ್ಳೇದಾಗ್ಲಿ ಅಂತೇಳಿ ನಾವು ಅವ್ರಿಗೆ ಶಕ್ತಿ ಯೋಜನೆ ಬಸ್ ಹೋಗಕ್ಕೆ ಎಲ್ಲೆಲ್ಲ ಹೋಗಕ್ಕೆಲ್ಲ ಫ್ರೀ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಪದಾರ್ಥಗಳು ಜಾಸ್ತಿ ಆಗ್ತಾ ಇದೆ ಅಂತೇಳಿ ನಾವು ಅವ್ರಿಗೆ 2,000 ರೂಪಾಯಿ ಕೊಟ್ಟಿದ್ದೀವಿ. ನೀನು ಹೆಣ್ಣು ಮಕ್ಕಳನ್ನ ದಾರಿ ತಪ್ತವ್ರೆ ಅಂತಂದ್ರೆ ಏನ್ರಿ ಅರ್ಥ? 400 ಇದೆಯೋ, ನನ್ನ ಹತ್ರ 1,000 ಇದೆಯೋ, 1 ಎಕರೆ ಇದೆಯೋ, ನಾನು ಭಿಕ್ಷುಕರಿದ್ನೋ, ನೆಕ್ಸ್ಟ್ ಪಾಯಿಂಟ್ ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಅಸೆಂಬ್ಲಿ. ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಒಂದು ಒಳ್ಳೆ ದಾಖಲೆ ಬೇಕ್ರಿ. ಸುಮ್ನೆ ಅದೆಲ್ಲ ಹಂಗೆ ನೀನಾ ಅನ್ನೋ ಮಟ್ಟಕ್ಕೆ ಈ ವಾಕ್ಸಮರ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ನಮ್ಮ ರಾಜಕೀಯ ನಾಯಕರು ಆ ರಾಜಕೀಯದ ಬದ್ಧತೆಯನ್ನು ಮರೆತಿದ್ದಾರೆ ಅನ್ನೋದೇನೋ ಸ್ಪಷ್ಟ. ಆದರೂ ವಿಪರ್ಯಾಸ ಏನು ಗೊತ್ತಾ, ಅವರನ್ನೇ ಮತ್ತು ನಾವು ಆಯ್ಕೆ ಮಾಡ್ತೀವಿ, ಇವರ ಮಾತುಗಳನ್ನು ಕಿವಿಗೊಟ್ಟು ಕೇಳ್ತಾ ಇರ್ತೀವಿ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕೋಗಿಲು ವೆಂಕಟೇಶ್ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರಾಗಿರುವಂಥ ಪ್ರೊಫೆಸರ್ ಸನತ್ ಕುಮಾರ್ ಇದ್ದಾರೆ. ಸ್ವಾಗತ ನಿಮಗೆ. ವೆಂಕಟೇಶ್ ಅವರೇ, ನೀವು ತಿಳಿಸ್ಬೇಕು, ಚುನಾವಣೆ ಅಂದಾಗ ಚುನಾವಣಾ ಪ್ರಚಾರ, ಒಬ್ಬ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಕಣದಲ್ಲಿರುವಂಥ ಅಭ್ಯರ್ಥಿ ನೀವು ಒಂದು ಮಾತಾ ಕೊಟ್ಟರೆ ಖಂಡಿತ ನಾನು ಗೆಲ್ತೀನಿ, ಗೆದ್ದ ನಂತರದ ಸಂದರ್ಭದಲ್ಲಿ ನಿಮ್ಮ ಸೇವೆ ನನ್ನ ಹೊಣೆಗಾರಿಕೆ. ಅವ್ರ ಪರವಾಗಿ ಯಾರೋ ಕಾಂಗ್ರೆಸ್ನ ಅಥವಾ BJP ನಾಯಕರ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರ, ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಡಿ, ಇಷ್ಟಕ್ಕೆ ಸೀಮಿತವಾಗಿರೋದು ಬಿಟ್ಟು ಇದೇನಿದು ಈ ಮಟ್ಟಕ್ಕೆ ಏನಾಗ್ತಿದೆ? ಆ್ಯಕ್ಚುಲಿ ಕುಮಾರಸ್ವಾಮಿಯವರು ಅಧಿಕೃತವಾಗಿ 1996ನೇ ಇಸ್ವಿಯಿಂದ ಈಚೆಗೆ ಅವರು ಚುನಾವಣೆ ರಾಜಕೀಯಕ್ಕೆ ಬರ್ತಾರೆ. ಬಿಫೋರ್ ದಟ್ ಅವ್ರದ್ದು ವ್ಯವಹಾರ ವಿಚಾರ ಬೇರೆ ಬೇರೆನೇ ಇರ್ತದೆ. ಯಾಕೆ ಆ್ಯಕ್ಚುಲಿ DK ಶಿವಕುಮಾರ್ನೇ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡ್ತಾರಂದರೆ, 700 ಎಲೆಕ್ಷನ್ನಲ್ಲಿ ಕುಮಾರಸ್ವಾಮಿ ಅವರನ್ನು ಸೋಲ್ಸಿ ಮನೆಗೆ ಕಳಿಸ್ತಾರೆ DK ಶಿವಕುಮಾರ್ ಅವರು. ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರನ್ನ ತೇಜಸ್ವಿನಿ ಗೌಡ ಅವರಿಂದ ಸೋಲಿಸ್ತಾರೆ. ಈ ವಿಚಾರಧಾರೆಗಳನ್ನು ಅರ್ಥಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ನೇರವಾಗಿ ಯಾವುದೇ ಇಲ್ಲ ಸಲ್ಲದ ಆರೋಪ ಮಾಡಿಬಿಡೋದು, ಇಲ್ಲ ಸಲ್ಲದ ಆರೋಪ ಮಾಡಿ ಒಂದು ಉನ್ನತವಾದ ನಮ್ಮ KPCC ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳನ್ನ ತೇಜವಧೆ ಮಾಡೋದು, ಅವರ ಪರ್ಸ್ನಲ್ ವಿಷಯಗಳನ್ನು ತಗೊಳ್ಳೋದು, ಇವೆಲ್ಲವೂ ಸಹ ಕುಮಾರಸ್ವಾಮಿಯವ್ರಿಗೆ ಇವತ್ತಿನ ಚಾಲಿ ಅಲ್ಲ. 20-25 ವರ್ಷದಿಂದ ಮತ್ತು ಅವ್ರು ಅದನ್ನೇ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಒಂದು ಕಡೆ ಜನತಾದಳದಲ್ಲಿರ್ತಕ್ಕಂಥ ನಾಗೇಗೌಡರನ್ನ ಮುಗಿಸ್ತಾರೆ, YK ರಾಮಯ್ಯನವ್ರು ಮುಗಿಸ್ತಾರೆ, ನಮ್ಮ ಬೈರೇಗೌಡರನ್ನ ಮುಗಿಸ್ತಾರೆ, ಬಚ್ಚೇಗೌಡರನ್ನ ಮುಗಿಸ್ತಾರೆ, ಆಮೇಲೆ ಚೆನ್ನಗಪ್ಪನವ್ರು ಮುಗಿಸ್ತಾರೆ. ಒಂದು ಕಡೆ ಸ್ವಂತ ಪಕ್ಷದಲ್ಲೇ ಆ ಸಮುದಾಯದ ಗೌಡ್ರು ಲೀಡರ್ಗಳನ್ನು ಮುಗಿಸೋದು ಒಂದು ವಿಧಾನ, ಅದನ್ನು ಯಶಸ್ವಿಯಾಗಿ ಮಾಡಿದ್ರು ಅವರು. ಈಗ DK ಶಿವಕುಮಾರ್ ಯಾಕಂದರೆ DK ಶಿವಕುಮಾರನ್ನ ಪಾಪ ಅವ್ರು ನೆನೆಸ್ಕೊಬೇಕಾಗಿತ್ತು. ಕಾರಣ ಯಾಕಂದರೆ ಸಮುದಾಯದಲ್ಲಿ DK ಶಿವಕುಮಾರ್ ಶಕ್ತಿ ಇದ್ರೂ ಕೂಡ ಕುಮಾರಸ್ವಾಮಿ ಅವರನ್ನ CM ಅಂತ ತಲೆ ಮೇಲೆ ಒತ್ಕೊಂಡು ತಿರುಗಾಡಿದ್ರು ಪಾಪ DK ಶಿವಕುಮಾರ್ ಅವರು. ಮತ್ತು ಉಸಿರುಗಟ್ಟದಂಗೆ ಆಗ್ತಿತ್ತು ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅಂತ ಕುಮಾರಸ್ವಾಮಿ ಅವರೇ ಹೇಳಿದ್ರು. ಅಲ್ಲ, ಈಗ ಅಲ್ಲಿ ಉಸಿರುಗಟ್ಟದಂಗೆ ಆಗಿದೆ. ಈಗ ಫ್ರೀ ಆಕ್ಸಿಜನ್ ಅವರಿಗೆ, ಸ್ವತಂತ್ರರು ಈಗ ಅವರು. ಇಲ್ಲಿ ಉಸಿರುಗಟ್ಟದ ಆಗೇ ಇಲ್ಲ. ಈಗ ನಿಮ್ ಕಡೆ ಉಸಿರುಗಟ್ಟದಂಗೆ ಆಗಿರೋದು ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ನಾ ಹೇಳಿದ್ದು, ಯಾವಾಗ ಅವರು ಕಾಂಗ್ರೆಸ್ನಿಂದ ಮೈತ್ರಿ ಸರ್ಕಾರದಿಂದ ಹೊರಗೆ ಬಂದ್ರು ಉಸಿರುಗಡ್ತಿತ್ತು ನನಗೆ. ಮೇಡಮ್, ಉಸಿರುಗಟ್ಟಿದ್ದು ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಮ್ಮ ಜೊತೆ ಅವರು ಅಲಯನ್ಸ್ ಆಗಿದ್ರು, ನಾವು 9 ಸೀಟ್ ಕೊಟ್ಟ ಅವ್ರಿಗೆ.
BJP ಜೊತೆ ಅಲಯನ್ಸ್ ಆಗಿದ್ದಾರೆ. 3 ಸೀಟ್ ಅವರು ಕಾಡಿ ಬೇಡಿ ಇಸ್ಕೊಂಡಿದ್ದಾರೆ. ಉಸಿರುಗಟ್ಟದ ಯಾರು ಅನ್ನೋದು ಅಂದ್ಬಿಟ್ಟು ಈ ಕುಮಾರಸ್ವಾಮಿ ಅವರು BJPಗೆ ಒತ್ತಡದಲ್ಲಿ ಉಸಿರುಗಟ್ಟಿದ್ರೆ ಅವ್ರ ತಂದೆಯವ್ರ ಹತ್ರ ಸ್ಟೇಟ್ಮೆಂಟ್ ತಗೋಬೇಕಿದ್ದು, ಮೋಸ್ಟ್ಲಿ ಅವ್ರ ಕುಟುಂಬದವ್ರ ಹತ್ರ ತಗೋಬೇಕು. ಅವ್ರಿಗೆ ತನ್ನ ಮಕ್ಕಳುಗಳನ್ನ, ತನ್ನ ಅಣ್ಣ ತಮ್ಮದಿರನ್ನ ರಾಜಕೀಯದಲ್ಲಿ ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನು ಸಹ ಬ್ಯಾಕ್ ಟು ಬ್ಯಾಕ್ 2 ಎಲೆಕ್ಷನಲ್ಲಿ ಆ ಸಮುದಾಯ ಏನು ನಾವು ಗೌಡ್ರು ಅಂತ ಹೇಳ್ತಿದ್ದೀವಿ ಸಮುದಾಯ, ಒಂದು ಕಡೆ ಮಂಡ್ಯದಲ್ಲೂ ಸೋಲಿಸಿದ್ರು, ಇನ್ನೊಂದು ಕಡೆ ರಾಮನಗರದಲ್ಲೂ ಸೋಲಿಸಿದ್ರು. ಇದನ್ನ ಅರಗಿಸ್ಕೊಳ್ಳೋಕ್ಕಾಗದಿರ್ತಕ್ಕಂಥ ಕುಮಾರಸ್ವಾಮಿ ಏನೇನೋ ಇವತ್ತು DK ಶಿವಕುಮಾರ್ ಬಗ್ಗೆ ಮಾತಾಡ್ತಾರೆ, ಹಿಂದಿನ ದಿವಸ ಹೋದ್ರೆ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ದಿವಸ ಹೋದ್ರೆ ರಾಜಕೀಯದ ಬಗ್ಗೆ ಮಾತಾಡ್ತಾರೆ. ರಾಜಕೀಯ ಅವರ ಅಸ್ತಿತ್ವ ನೋಡಿ ಈಗ ಏನಾಗಿದೆ ಅಂದರೆ ಎಂಥ ಪರಿಸ್ಥಿತಿ ಬಂದು ನಿರ್ಮಾಣ ಆಗಿಬಿಟ್ಟಿದೆ ಕುಮಾರಸ್ವಾಮಿ ಅವರಿಗೆ. ಅಂದರೆ ಸದ್ಯಕ್ಕೆ ಅವ್ರು ಗೆದ್ಬಿಟ್ಟು ಸಾಕಿ ಇವತ್ತು ಮಂಡ್ಯದಲ್ಲಿ ಅವ್ರು ಗೆದ್ಬಿಟ್ರೆ ಇಷ್ಟೇ ಇವತ್ತಿಗೆ ಅನ್ನೋ ಮಟ್ಟಿಗೆ ತೀರ್ಮಾನ. ಹಂಗೆ ಫೈಟ್ ಕೊಡ್ತಾ ಇದ್ರಿ ಮಂಡ್ಯದಲ್ಲಿ. ಮಂಡ್ಯದನ್ನು ಸೋಲಿಸ್ತೀವಿ, JDS ನಿಂತಿರ್ತಕ್ಕಂಥ 3 ಕ್ಯಾಂಡಿಡೇಟ್ ಸೋಲಿಸಿ ಮನೆಗೆ ಕಳಿಸ್ತೀವಿ. ಮತ್ತೆ ಇನ್ನಷ್ಟು ಇನ್ನಷ್ಟು ಹತಾಶರಾಗಬೇಕು ಕುಮಾರಸ್ವಾಮಿ ಅವರಿಗೆ. ಆ ರಿಸಲ್ಟ್ ಕಾಂಗ್ರೆಸ್ಸಿನ ವರ್ಕರ್ ಮತ್ತೆ ಆ ಸಮುದಾಯದವರು ಅವ್ರಿಗೆ ರಿಸಲ್ಟ್ ಕೊಡ್ತಾರೆ. ರೈಟ್. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರದ ಸಂದರ್ಭದಿಂದಲೂ ಇವತ್ತಿನವರೆಗೂ ಕೂಡ ಒಬ್ಬರಲ್ಲ ಒಬ್ಬರು ಧ್ವನಿ ಎತ್ತುತ್ತಾನೆ ಇದ್ದಾರೆ. ಈಶ್ವರಪ್ಪನವ್ರು ಮಾತ್ರ ಬಿಟ್ಟೇ ಇಲ್ಲ. ಈ ಕ್ಷಣಕ್ಕೂ ಕೂಡ ಅಪ್ಪ ಮಕ್ಕಳ ಮಧ್ಯೆ ಅವರ ವಿರುದ್ಧ ಮಾತಾಡ್ತಾನೆ ಇದ್ದಾರೆ. ಇದು ಚುನಾವಣೆ ಮೇಲೆ ಪರಿಣಾಮ ಬೀರ್ತಾ ಇದೆಯಾ? ಇದು ಚುನಾವಣೆ ಮೇಲೆ ಈ ವಿಜಯೇಂದ್ರ ಅವರಿರ್ಬೋದು, ರಾಘವೇಂದ್ರ ಅವರಿರ್ಬೋದು, ಅವರ ವಿಚಾರವಾಗಿ ಅವ್ರು ಯಾವಾಗ ಅವರಿಗೆ ಅವರ ಮಗ ಕಾಂತೇಶ್ ಅವರ ವಿಚಾರದಲ್ಲಿ ಟಿಕೆಟನ್ನು ತಪ್ಪಿದ ವಿಚಾರದಲ್ಲಿ ಅವ್ರು ಯಾವಾಗಿಂದ ರೆಬಲ್ ಆಗಿ ಹೊರಗಡೆ ಬಂದರು ಅವಾಗಿಂದ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಸ್ವಲ್ಪ ವಿಗರಸ್ ಆಗಿ ಮಾತಾಡ್ತಾ ಇದ್ದಾರೆ. ಅಲ್ಲಿವರೆಗೂ ಒಂದು ನಮ್ಮ ಪಕ್ಷದಲ್ಲಿದ್ದಾಗ ಅವರು ಪಕ್ಷದ ವಿಚಾರವಾಗಿ ಯಾವಾಗ ಅವರಿಗೆ ಇಲ್ಲಿ ನಮ್ಮ ವಿಧಾನಸಭಾ ಟಿಕೆಟ್ ಸಿಕ್ಕದೇ ಇದ್ದಂಥ ಸಂದರ್ಭದಲ್ಲೂ ಸಮೇತ ಅವರು ಸಮಾಧಾನವಾಗಿ ಇದ್ದರು. ಸ್ವಲ್ಪ ಅವರೆಲ್ಲ ಅಸಮಾಧಾನಗಳಿದಾವೆ, ಅದನ್ನು ಅವ್ರು ಹೊರಗಾಗ್ತಾ ಇದ್ದಾರೆ, ಬಹಿರಂಗವಾಗಿ ಹೊರಗಾಗ್ತಾ ಇದ್ದಾರೆ. ಅವರಿಗಾಗಲಿ ಅವ್ರ ಮಗನಿಗಾಗಲಿ ಟಿಕೆಟ್ ಸಿಗಲಿಲ್ಲ ಅಂತಕ್ಕಂಥದ್ದು ಅದು ಎಲ್ರಿಗೂ ಸಹಜವಾದ ಅವ್ರ ನೋವನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅದಲ್ಲ, ಈಗ ಇಲ್ಲಿ ಇರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಇವರು ಒಂದು ಮಾತು ಹೇಳಿದ್ರು, ಇಲ್ಲಿ DK ಇವರು ಯಾರು ನಮ್ಮ ಕುಮಾರಸ್ವಾಮಿ ಅವರಿಗೆ ಉಸಿರುಗಟ್ಟುವ ವಾತಾವರಣ ಇದೆ, ಅದಕ್ಕೋಸ್ಕರ ಅವ್ರು ಈ ರೀತಿಯಾಗಿ ಇದು ಮಾಡ್ತಾ ಇದ್ದಾರೆ ಅಂತ. ಸ್ವಾಮಿ, ಉಸಿರುಗಟ್ಟುವ ವಾತಾವರಣ ನಿಮ್ಮ ಇಂಡಿಯಾ ಅಲಯನ್ಸ್ ಅಲ್ಲಿ ಇದೆ, ಅದನ್ನ ಫಸ್ಟ್ ನೋಡ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ವಿಚಾರನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರು ಇಂಡಿಯಾ ಅಲಯನ್ಸ್ ಲೋಕತಂತ್ರ ಬಚಾವ್ ಅಂತ ಹೇಳಿ ಡೆಲ್ಲಿಲಿ ಒಂದು ಸಮಾವೇಶ ಮಾಡ್ತಾರೆ. ಇವರು ಸಮಾವೇಶದಲ್ಲಿ ಇವರ ಅಲಯನ್ಸ್ ಪಾರ್ಟಿಗಳಿದ್ವಲ್ಲ, ಅಲಯನ್ಸ್ ಪಾರ್ಟಿಗಳಿಗೆ 5 ನಿಮಿಷದ ಸಮಯಾವಕಾಶವನ್ನು ಕೊಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವ್ರು ಎಷ್ಟು ಈಗ ಘಟಬಂಧನದಲ್ಲಿರುವಂಥವ್ರನ್ನ ಎಷ್ಟು ಚೆನ್ನಾಗಿ ನಡೆಸ್ಕೊಂತ 5 ನಿಮಿಷ ಮೇಡಮ್, 5 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಿದ್ರೆ ಅವ್ರನ್ನ ಇದು ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಸುನೀತಾ ಕೇಜ್ರಿವಾಲನ್ನ ಕರೆಸ್ತಾರೆ, ಆಮೇಲೆ ನಿಮ್ಮ ಕವಿತಾ ಸೊರೇನ್ನ ಕರೆಸ್ತಾರೆ. ಕವಿತಾ ಸೊರೇನ್ ವಿಡಿಯೋನ ಇಟ್ಟಿದ್ದಾರೆ. ಇವರ ಎಲ್ಲಾ ವಿಡಿಯೋಗಳಲ್ಲಿ INC ಕಾಂಗ್ರೆಸ್ನ ಎಲ್ಲ ವಿಡಿಯೋಗಳಲ್ಲಿ ಇವ್ರು ಏನು ಮಾಡ್ತಾರೆ ಗೊತ್ತಾ, ಸುನೀತಾ ಕೇಜ್ರಿವಾಲ್ ಅವರ ವಿಡಿಯೋವನ್ನು ತೆಗೆದಾಕ್ತಾರೆ. ಅಂದ್ರೆ ಇವ್ರು ಎಷ್ಟು ಇವರ ಇಂಡಿಯಾ ಅಲಯನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಇವರಲ್ಲಿ ಕಂಟ್ರೋಲ್ ಅಲ್ಲ, ಎಷ್ಟು ಗೌರವ ಕೊಡ್ತಾ ಇದ್ದಾರೆ, ಎಷ್ಟು ಚಂದವಾಗಿ ಇವ್ರು ಘಟಬಂಧನ ಉಳಿಸ್ಕೊತಾ ಇದ್ದಾರೆ ಅಂತಕ್ಕಂಥದ್ದು, ಎಷ್ಟು ಗೌರವವನ್ನು ಕೊಡ್ತಾ ಇದ್ದಾರೆ. ಒಂದ್ ನಿಮಿಷ ಇರಿ, ಎಷ್ಟು ಗೌರವ, ಒಂದ್ ನಿಮಿಷ ಇರಿ. ನೀವು ಮಾತಾಡೋದಕ್ಕೆ ನಾನು ಸುಮ್ಮನೆ ಕೂತಿದ್ದೆ ಅಲ್ವಾ? ನೀವೆಲ್ಲ ಹೇಳಿದವಾಗ ನಾನು ಸುಮ್ಮನೆ ಕೂತಿದ್ದೆ ಅಲ್ವಾ? ಸುಮ್ಮನೆ ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ನಿಮ್ಮ ವಿಚಾರನ ಹೇಳಿ, ನಿಮ್ದು ಏನಿದೆ ಕೌಂಟ್ರ್ ಹೇಳಿ, ನಾನು ಕೇಳ್ತೀನಿ. ಒಂದ್ ನಿಮಿಷ ಇರಿ, ನಾವ್ಯಾರು ಸುಳ್ಳು ಹೇಳ್ತಾ ಇಲ್ಲ. ನೀವು ಸಾಕ್ಷಿ ಸಮೇತ ಕೊಡ್ತೀನಿ, ನನ್ನ ಹತ್ರ ಇದೆ ಇಲ್ಲಿ. ನಿಮ್ಗೆ ಅನಾಲಿಸಿಸ್ ಬೇಕಾ? ನೀವು ಒಂದ್ ನಿಮಿಷ ಇರಿ. ಭಾರತ್ ಜೋಡೋ ಯಾತ್ರೆ, ಭಾರತ ಜೋಡೋ ನ್ಯಾಯ ಯಾತ್ರೆ ಆದ್ಮೇಲೆ ಇಲ್ಲಿವರೆಗೆ ಮೋದಿಯ ವಿರುದ್ಧ ನೀವು ಎಷ್ಟು ವಿಡಿಯೋಗಳನ್ನ, ಮೋದಿ ವಿರುದ್ಧ, ಮೋದಿ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಎಷ್ಟು ವಿಡಿಯೋ ಬಿಟ್ಟಿದ್ದೀರಾ ಗೊತ್ತಾ ನಿಮ್ಗೆ? ಲೆಕ್ಕ ಇದ್ರೆ ಹೇಳಿ ನೋಡೋಣ, ನಾನು ಹೇಳ್ತೀನಿ. ನಿಮ್ಗೆ ಗೊತ್ತಿದ್ಯಾ? 453 ವಿಡಿಯೋ ನಿನ್ನೆವರೆಗೆ ಬಿಟ್ಟಿದ್ದೀರಾ ನೀವು. ಇವತ್ತು ದಿನಕ್ಕೆ 25 ವಿಡಿಯೋ ಮೋದಿ ವಿರುದ್ಧ ಬಿಡ್ತಾ ಇದ್ದೀರಾ. ನೀವು ಮಾಡಿರ್ತಕ್ಕಂಥ ನಿಮ್ಮ ಸಾಧನೆಗಳನ್ನು ತೋರಿಸ್ಲಿಕ್ಕೆ ನಿಮ್ಮ ಹತ್ರ ಏನೂ ಇಲ್ಲ. ಅದಕ್ಕೋಸ್ಕರ ನೀವು ಕುಮಾರಸ್ವಾಮಿ ಅವ್ರನ್ನ ಎಳೆತರ್ತಾ ಇದ್ದೀರಾ. ಆಯ್ತು, ನಿಮ್ಮವರೇ ಹೇಳಿದ್ದಾರೆ ಎಲ್ಲೆಲ್ಲಿ ಹೋಗ್ಲಿಕ್ಕೋ DK ಶಿವಕುಮಾರ್ ಹೇಳಿದ್ದಾರೆ, ಈಗಷ್ಟೇ ಹೇಳಿದ್ದಾರೆ. ಅವ್ರ ವಿಡಿಯೋದಲ್ಲಿ ಬೈಟಲ್ ಇದೆ, ಎಲ್ಲಿಗೆ ಹೋಗಕ್ಕೋ ನಾವು ಕೊಟ್ಟಿದ್ದೀವಿ ಅಂತ. ಎಲ್ಲಿಗೆ ಹೋಗಕ್ಕೋ ಅಂದ್ರೆ ಅರ್ಥ ಏನು? ಹಾಗಾದ್ರೆ ಇವ್ರು ಹೇಳಿ ತಪ್ಪು ಅನ್ನೋದಾದ್ರೆ ಯಾರು HD ಕುಮಾರಸ್ವಾಮಿ ಅವರು ಹೇಳಿರೋ ತಪ್ಪು ಅನ್ನೋದಾದ್ರೆ, ಹಾಗಾದ್ರೆ ಕುಮಾರಸ್ವಾಮಿ ಅವರು ನಿಮ್ಮ ಶಿವಕುಮಾರ್ ಹೇಳಿರೋದು ತಪ್ಪೆ. ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಮೇಡಮ್, ಇವರು ಏನ್ ತಪ್ಪು ಮಾಡಿದ್ದಾರೆ ಗೊತ್ತಾ? ಅಲ್ಲಿ ಮಂಜುನಾಥ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ ಅವ್ರ ತೋಟಕ್ಕೆ ಬೆಂಕಿ ಹಾಕಿದ್ದಾರೆ ಸರ್. ಆ ತೋಟದಲ್ಲಿರೋ ಗಿಡ ಏನ್ ತಪ್ಪು ಮಾಡಿತ್ತು ಸರ್? ನಿಮ್ಮ ರಾಜಕೀಯ ಕಲ್ಲೋಗಿ ಬೆಂಕಿ ಹಾಕ್ತಿರಲ್ಲ. ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಜನರನ್ನ ನೀವು ದಾರಿ ತಪ್ಪಿಸ್ತಾ ಇದ್ದೀರಾ. ಜನರನ್ನ ದಾರಿ ತಪ್ಪಿಸೋಕ್ಕೋಸ್ಕರ ನೀವು ಇದನ್ನೆಲ್ಲ ಮಾಡ್ತಾ ಇರುವಂತದ್ದು. ಎರಡನೇದು ಒಂದ್ ನಿಮಿಷ ಇರಿ. ನಿಮ್ಮ ಎರಡನೇ ವಿಚಾರ, ನಿಮ್ಮ ಇಂಡಿ ಗಠಬಂಧನದಲ್ಲಿ ಇರ್ತಕ್ಕಂಥ ಏನು ನಿಮ್ಮ ಮಮತಾ ಬ್ಯಾನರ್ಜಿ ಅವರಿದ್ದಾರೆ, ಅವರು ರಾಮ ಅನ್ನೋ ಹೆಸರನ್ನು
ಹೆಟ್ ಮಾಡ್ತಾರೆ. ರಾಮಲೀಲಾ ಮೈದಾನದಲ್ಲಿ ಇಟ್ಬಿಟ್ಟು ಕರೆದ್ರೆ ಬರೋದಿಲ್ಲ ಅವರು ಸಾಗರಿಕಾ ಘೋಷಣೆ ಕಳಿಸ್ತಾರೆ. ಇದು ಅವರ ಘಟಬಂಧನಲ್ಲಿ ಎಷ್ಟಿದೆ ಅಂತ. DMK ಅವರು ಇನ್ನೊಂದು ಮೇಡಮ್, DMK ಮತ್ತೆ ಇವರ ಇನ್ನೊಂದು ಘಟಬಂಧನ್ ಏನಿದೆ ಇವ್ರದ್ದು ಮಮತಾ ಬ್ಯಾನರ್ಜಿ ಅವರದ್ದು, ಅವರು ರಾಮಲೀಲಾ ಮೈದಾನ ಕರೆದ್ರೆ ಇಬ್ರು ಬಂದಿಲ್ಲ. ಯಾಕೆಂತ ಹೇಳಿದ್ರೆ ಇವ್ರು ನಡೆಸ್ಕೊಳ್ಳೋದು ಸಾಕಾಗಿಲ್ಲ, ಸರಿಯಾಗಿಲ್ಲ. ಯಾಕೆಂದ್ರೆ ಇವ್ರಿಗೆ ಗೌರವ ಕೊಡ್ತಾ ಇಲ್ಲ. ಮಾನ್ಯ HD ದೇವೇಗೌಡರಿಗೆ ಮೋದಿ ಪಕ್ಕದಲ್ಲಿ ಆಸನವನ್ನು ಕೊಟ್ಟು ಅವ್ರು ಎಷ್ಟೊತ್ತು ಮಾತಾಡ್ತಾರೋ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅಂದ್ರೆ ಘಟಬಂಧನ ಆದ ತಕ್ಷಣ ಈಗ ಹಿಂದೆ ಅವರು ಜೋಡೆತ್ಗಳ ತರ ಅವರೆಲ್ಲ ಕಡೆನೂ ಪ್ರಚಾರ ಮಾಡಿದ್ದಾರೆ. ಅವ್ರವ್ರ ಅಲಯನ್ಸ್ ಇತ್ತು, ಅವ್ರವ್ರ ವಿಚಾರಧಾರೆಗಳಿಗೆ ಅವ್ರ ಮ್ಯಾಚ್ ಮಾಡ್ಕೊಂಡಿದ್ರು. ಅವಾಗ ಈಗ ನಮ್ ಜೊತೆ ಬಂದಿದ್ದಾರೆ, ನಮ್ ಜೊತೆ ಬಂದಿದ್ದೇ ಉರಿ. ಈಗ ಕುಮಾರಸ್ವಾಮಿ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ, 48 ಎಕರೆ ಜಮೀನ್ ಇದೆ ನಂದು, ಆದ್ರೆ ಕೊಬ್ಬರಿ ಬೆಳಿತೀನಿ, ಇನ್ನೊಂದು ಬೆಳಿತೀನಿ, ಮತ್ತೊಂದು ಬೆಳಿತೀನಿ, ನಾನು ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಇವರು ಅದನ್ನು ಒಪ್ಕೊಂಡಿದ್ದಾರೆ, ನಾನು ಬಂಡೆ ಹೊಡೆದೆ, ನನ್ನ ಜಮೀನಲ್ಲಿ ಬಂಡೆ ಹೊಡೆದೆ ಅಂತ ಹೇಳ್ತಾರೆ. ಅಂದ್ರೆ ಗಣಿಗಾರಿಕೆ ಮಾಡೋ ತಪ್ಪಲ್ವಾ? ಜನ ಮೂಲಕ ಕೈ ಹಾಕಿದಂಗ ಆಯ್ತಲ್ಲ. ಒಂದು ರೈಟ್ ವೆಂಕಟೇಶ್ವರೇ ಮಾತಾಡ್ತೀನಿ. ಸೊ ಆಗಲೇ ಹೇಳಿದಾಗೆ ಈ ವಾಕ್ಸಮರ ಅನ್ನೋದು ಅಥವಾ ಚುನಾವಣಾ ಪ್ರಚಾರ ಅನ್ನೋದು ಎಷ್ಟಕ್ಕೆ ಸೀಮಿತ ಆಗಿರಬೇಕು ಅಷ್ಟಕ್ಕೆ ಆಗಿಲ್ಲ ಅನ್ನೋದಕ್ಕೆ ಇವೆಲ್ಲ ಸ್ಪಷ್ಟ ನಿದರ್ಶನಗಳಷ್ಟೇ. ಮಾತಾಡೋಣ ಇನ್ನು ಯಾವ ಮಟ್ಟಕ್ಕೆ ಹೋಗ್ಬೋದು, ಇದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಮತಸಮರವಾಗಂತೂ ಉಳ್ಕೊಂಡೇ ಇಲ್ಲ, ಇದು ವಾಕ್ಸಮರಕ್ಕಂತೂ ಟರ್ನ್ ಆಗಿದೆ. ಬಹಳ ಮುಖ್ಯವಾಗಿ ವೆಂಕಟೇಶ್ ಅವರೇ, DK ಶಿವಕುಮಾರ್ ಅವರು ಏಕವಚನ ಪ್ರಯೋಗ ಮಾಡ್ತಾರೆ, ಈ ಮಟ್ಟಕ್ಕೆ ಹೋಗೋ ಅಗತ್ಯ ಇದೆಯಾ? ಕುಮಾರಸ್ವಾಮಿ ಅವರ ಪೊಲಿಟಿಕಲ್ ಹಿಸ್ಟ್ರಿ ತೆಗೀರಿ. DK ಶಿವಕುಮಾರು ಬಗ್ಗೆ ಕುಮಾರಸ್ವಾಮಿ ಅವರು ಆಡಿರ್ತಕ್ಕಂಥ ಮಾತುಗಳು ಭವಿಷ್ಯ ಹಳ್ಳಿಗಾಡಿನ ಈ ಕೆಳದರ್ಜೆಯ ಭಾಷೆಗಳನ್ನ ಅಷ್ಟು ಬಳಸಿಲ್ಲ. ಕಳ್ಳ, ಸುಳ್ಳ, ಕೊತ್ವಾಲ, ಇನ್ನೊಂದು ಮತ್ತೊಂದು ಮಗದೊಂದು. ರೀ, ಪ್ರಜಾಪ್ರಭುತ್ವದಲ್ಲಿ ನಿಮಗೆ ನಿಜವಾಗ್ಲೂ ಶಕ್ತಿ ಸಾಮರ್ಥ್ಯಗಳಿದ್ರೆ ಇದು ಆ್ಯಕ್ಚುಲಿ ಕುಮಾರಸ್ವಾಮಿ ಅವರು ಅವ್ರ ವಿರುದ್ಧವಾಗಿ ಎಲೆಕ್ಷನ್ ನಿಂತ್ಕೊಳ್ಳಿ, ಸೋಲಿಸ್ಲಿ, ಅದೆಲ್ಲ ವಿಷಯ. ಇವತ್ತು ಆ ವೈಯಕ್ತಿಕವಾಗಿರ್ತಕ್ಕಂಥ ವಿಷಯಗಳನ್ನು ಸಹ ಕುಮಾರಸ್ವಾಮಿ ಎತ್ತಿದ್ದಾರೆ ಅಂದರೆ ಇದು ಹತಾಶೆಯ ಪರಮಾವಧಿ. ಇದು ಹತಾಶೆಯ ಪರಮಾವಧಿ. ನಮ್ಮ BJP ವಕ್ತಾರರು ಹೇಳಿದರು, ಇಂಡಿಯಾ ಮೈತ್ರಿಕೂಟನ ಅವ್ರಿಗೆ ಮಾತಾಡೋಕ್ಕೆ ಬಿಡಲಿಲ್ಲ, ಇವ್ರು ಮಾತಾಡೋಕ್ಕೆ ಬಿಡಲಿಲ್ಲ ಅಂತ. ಕೇಂದ್ರದಲ್ಲಿ ರಾಮಲೀಲಾ ಮೈದಾನಕ್ಕೆ ನಾನು 3 ಸಲ ಹೋಗಿದ್ದೀನಿ. BJP ವಕ್ತಾರರು ಹೋಗಿರ್ಬೋದು, ಹೋಗ್ದೇನೆ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲಿ ಕೊಡ್ತಕ್ಕಂಥ ಸಮಯ ಒಂದು ಪ್ರತಿಭಟನೆಗೆ ಹೆಚ್ಚು ಅಂದ್ರೆ ಅರ್ಧ ತಾಸು ಕೊಡ್ತಾರೆ. ನಾನು ಅನೇಕ ದಲಿತ ಚಳುವಳಿಗಳು ಪ್ರತಿಭಟನೆಗೂ ನಾನು ಡೆಲ್ಲಿನಲ್ಲಿ ಭಾಗವಹಿಸಿದ್ದೀನಿ. ಹೆಚ್ಚಂದ್ರೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಕೊಡ್ತಾರೆ. ಅಲ್ಲರೇ ದಯಮಾಡಿ ಸ್ವಲ್ಪ ಇಲ್ಲ, ಒಂದು ನಿಮಿಷ ದಯಮಾಡಿ ಸ್ವಲ್ಪ ಕೇಳಿಸ್ಕೊಳ್ರಿ. 13 ಮಿತ್ರ ಪಕ್ಷಗಳನ್ನ ಒಳಗೊಂಡಂತ ಒಂದು ರಾಜಕಾರಣ ಮಾಡ್ತಿದ್ರು BJPನವರು. ಇವತ್ತು ಜಯಲಲಿತಾನವ್ರನ್ನ ಹೆಂಗ್ ನೆನ್ಸ್ಕೊಂಡಿದ್ದಾರೆ ಆಯ್ತಲ್ಲ, ಚಂದ್ರಬಾಬು ನಾಯ್ಡು ಅವ್ರನ್ನ ಹೆಂಗ್ ನೆಡ್ಸ್ಕೊಂಡ್ರು. ಫಸ್ಟ್ ಒಂದ್ಸಲಿ ಸಪೋರ್ಟ್ ತಗೊಂಡಂತ ನಮ್ಮ ರಾಜಶೇಖರ ರೆಡ್ಡಿ ಮಗ ಅವ್ರ ಹೆಸರು ಚೀಫ್ ಮಿನಿಸ್ಟರ್ ಜಗನ್ ಅವ್ರನ್ನ ಹೆಂಗ್ ನೆಡ್ಸ್ಕೊಂಡ್ರು. ಮತ್ತೆ ಇದನ್ನು ಅಕಾಲಿ ದಳ ಪಂಜಾಬ್ನಲ್ಲಿ ಹೆಂಗ್ ನಡೆಸ್ಕೊಳ್ರು ಅದನ್ನ ಒಂದ್ಸಲಿ ವಿಮರ್ಶೆ ಮಾಡ್ಕೊಳ್ರಿ. 50 ಜನ ಕ್ಯಾಬಿನೆಟ್ ಮಂತ್ರಿಗಳು ಇರ್ತಾರೆ, 50 ಜನ ಕ್ಯಾಬಿನೆಟ್ ಮಂತ್ರಿಗಳು ಇರ್ತಾರೆ. ನಾನು ಇಲ್ಲಿವರೆಗೂ ಇಡೀ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ನಲ್ಲಿ ಇದ್ದಾಗ ಅವರ ಕ್ಯಾಬಿನೆಟ್ ಮಂತ್ರಿಗಳನ್ನ ಮಾತಾಡೋದು ಬಿಟ್ಟಿರೋದು ನೋಡಿಲ್ಲ ನಾನು. ಮತ್ತೆ ಸಾರ್ವಜನಿಕ ಭಾಷಣಗಳು ಇರ್ತವೆ, ಬಿಜೆಪಿ ಪ್ರಚಾರ ಸಭೆಗಳು ಇರ್ತವೆ. ನೀವು ದಯಮಾಡಿ ಸ್ಟ್ಯಾಟಿಸ್ಟಿಕ್ಸ್ ನೋಡಿ. ನರೇಂದ್ರ ಮೋದಿ ಅವರು ಒಬ್ಬ ಸಂಸದರು, ಅದಾದ ನಂತರ ಪ್ರಧಾನಮಂತ್ರಿಗಳು. ಆ ನರೇಂದ್ರ ಮೋದಿ ಅವ್ರ ಜೊತೆನಲ್ಲಿ 543ರಲ್ಲಿ ಅವರೊಬ್ಬರಾದ್ರೆ 542 ಇರ್ತದೆ. ಸೊ ಬಿಜೆಪಿನಲ್ಲೇ 300ಕ್ಕಿಂತ ಹೆಚ್ಚಿಗೆ ಜನ ಸಂಸದರಿದ್ದಾರೆ. ಅದರಲ್ಲೂ ಸಹ ಬಿಜೆಪಿ ಪಕ್ಷ ಕಟ್ಟಿದಂತ ನಮ್ಮ ಗಡ್ಕರಿ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ಮತ್ತೆ ಅನೇಕ ಅಡ್ವಾಣಿ ಅವರು ಅನೇಕ ಮುಖಂಡರುಗಳಿದ್ದಾರೆ. ನೀವು ಡಿಕ್ಟೇಟರ್ಶಿಪ್ ನ ಮೋದಿಯ ಸರ್ವಾಧಿಕಾರನ ಬಿಜೆಪಿ ಪಕ್ಷದ ಒಳಗಡೆನೂ ನೋಡಿ, ಮತ್ತೆ ಪಾರ್ಲಿಮೆಂಟ್ ಲೋಕಸಭೆನಲ್ಲಿ ಡಿಬೇಟ್ ಅಲ್ಲೂ ನೋಡಿ ತಮ್ಗೆ ಬಿಜೆಪಿ ವಕ್ತಾರ ಕಾಣಿಸ್ತಾ ಇದೆ. ಜನ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಅಂತ ಅರಿವಿರುತ್ತಾ ಇಲ್ವಾ ನಿಮ್ಮ ನಾಯಕರುಗಳಿಗೆ? ಈಗ ಒಂದೊಂದ್ಸಲಿ ಏನಾಗ್ಬಿಡುತ್ತೆ ಮೇಡಮ್, ನರೇಂದ್ರ ಮೋದಿ ಅವರಿಗೆ ತಾನು ಏನು ಸಾಕ್ತಾ ಇದ್ದೀನಿ ಅನ್ನೋದು ಅರಿವೇ ಇಲ್ಲ. ಈ ದೇಶಕ್ಕೋಸ್ಕರ ಅವ್ರೇನು ಮಾಡಲಿ. ನಾನು ನರೇಂದ್ರ ಮೋದಿ ಬಗ್ಗೆ ಕೇಳಿಲ್ಲ ಸರ್. ಈಗ DK ಶಿವಕುಮಾರ್ ಅವ್ರು ಮಾತಾಡೋ ಮಾತಿನ ವೈಖರಿ, ಅವರ ಕ್ಷೇತ್ರದ ಜನ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರೋದ್ರಿಂದಾಗಿ ಅವರು ಅಷ್ಟು ನಮ್ಮ ಕರ್ನಾಟಕದ ಅಷ್ಟು
ಅಷ್ಟು ಜನಸಾಮಾನ್ಯರ ರೆಪ್ರೆಸೆಂಟೇಟಿವ್. ಸೊ ಅವ್ರ ಬಾಯಲ್ಲಿ ಬರೋ ಶಬ್ದನ ಜನ ಗಮನಿಸ್ತಾರೆ ಅನ್ನೋ ಅರಿವಿರುತ್ತಾ ಇಲ್ವಾ? ಅಲ್ಲ, ಜನ ಅರಿವಿದೆ. ಅದರ ಜೊತೆನಲ್ಲಿ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ಡಿ ಕೆ ಶಿವಕುಮಾರ್ ಅವ್ರ ಕುಟುಂಬದಲ್ಲಿ ಮಾತಾಡೋದ್ರ ಬಗ್ಗೆನೂ ಅರಿವಿರ್ತದೆ. ಅದನ್ನು ಸ್ವಲ್ಪ ದಯಮಾಡಿ ಮಾಧ್ಯಮಗಳು ಗಮನಿಸ್ತಾ ಇದೆ, ಸಾರ್ವಜನಿಕರು ಗಮನಿಸ್ತಾ ಇದೆ, ಮತ್ತೆ ಮತದಾರರು ಗಮನಿಸಿ. ಈಗ ಆಲ್ರೆಡಿ ಮತದಾರರು ರಿಸಲ್ಟ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಮತದಾರರು ಯಾವ ಮಟ್ಟಿಗೆ ರಿಸಲ್ಟ್ ಕೊಟ್ಟಿದ್ದಾರೆ ಅಂದ್ರೆ, ಒಂದ್ಸಲಿ ಪಾರ್ಲಿಮೆಂಟ್ ಅಸೆಂಬ್ಲಿಗೆ 2ಕ್ಕೂ ನಿಂತು ಸೋಲಿಸಿ ಆ ಜನ ರಿಸಲ್ಟ್ ಕೊಟ್ಟಿದ್ದಾರೆ, ಮುಂದೆನೂ ಕೊಡ್ತಾರೆ. ಹೀಗೆ ಕುಮಾರಸ್ವಾಮಿ ಅವರು ಹೀಗೆ ಈ ತರದ ಕ್ಷುಲಕ ಭಾಷಣಗಳನ್ನ, ಕ್ಷುಲಕ ವಿಚಾರಧಾರೆಗಳು ಮಾತಾಡ್ತಾ ಹೋದ್ರು ಆ ಸಮುದಾಯದ ಅಸ್ತಿತ್ವ ಮತ್ತೆ ಆ ಸಮುದಾಯದ ಮತನ ಕಳ್ಕೊಳ್ತಾರೆ ಹೊರತು ಮೋಸ್ಟ್ಲಿ ಅವ್ರಿಗೆ ಇತ್ತೀಚೆಗೆ ಬಿಜೆಪಿನವ್ರು ಹೇಳ್ಕೊಟ್ಬಿಟ್ಟಿರ್ಬೇಕು. ಮೋಸ್ಟ್ಲಿ ನಾವ್ ಎದುರ್ಸಕ್ಕಾಗ್ತಿಲ್ಲ ಡಿ ಕೆ ಶಿವಕುಮಾರ್ನ, ಆ ಸಮುದಾಯದವ್ರು ನೀವೇನಾದ್ರು ಎದುರಿಸ್ರಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿನವ್ರು ಹೇಳ್ಕೊಟ್ಟು ಮಾಡಿಸ್ತಾ ಇರ್ಬೋದು ಅಂತ ನನಗೊಂದು ಭಾವನೆ. ರೈಟ್, ಅವ್ರು ಹೇಳ್ಕೊಟ್ಟಿದ್ದಾರೆ ಇಲ್ವಾ ಅಂತ ನಾನು ಮಾತಾಡ್ತೀನಿ. JDS ವಕ್ತಾರರಾಗಿರುವಂತಹ ಹೇಮಾವತಿ ಅವರು ಝೂಮ್ ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಹೇಮಾವತಿ ಅವರೇ ನಮಸ್ಕಾರ. ಅನ್ಮ್ಯೂಟ್ ಮಾಡಿ ಮಾತಾಡಿ. ರೈಟ್, ಈಗ ಮಾತಾಡೋದು ಕೇಳ್ತಾ ಇದೆಯಾ? ನೀವು ಮಾತಾಡೋದು ನನಗೆ ಕೇಳಿಸ್ತಾ ಇದೆ? ರೈಟ್, ವೆರಿ ನೈಸ್. ಈಗ HD ಕುಮಾರಸ್ವಾಮಿ ಅವರು 2,000 ರೂಪಾಯಿ ಬಂದ ಮೇಲೆ ಗ್ರಾಮೀಣ ಭಾಗದ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅನ್ನೋದ್ರ ಅರ್ಥನ ಒಬ್ಬ ಹೆಣ್ಮಗಳಾಗಿ ನೀವ್ ಹೇಗೆ ಅರ್ಥೈಸ್ಕೊಂಡ್ರಿ? ಮೇಡಮ್, ನೀವ್ ಹೇಳಿದ ಪಾಯಿಂಟ್ಗೆ ದಯಮಾಡಿ ಸ್ವಲ್ಪ ವೆಂಕಟೇಶ್ ಸರ್ ತಾಳ್ಮೆಯಿಂದ ಕೇಳಿಸ್ಕೋಬೇಕು. ನಾನು ಹೇಳುವಾಗ ಮಧ್ಯದಲ್ಲೇ ಅವರು ಮಾತನಾಡಬೇಡಿ ದಯವಿಟ್ಟು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹೆಣ್ಣು ಮಕ್ಕಳ ಬಗ್ಗೆ ಅವ್ರಿಗೆ ತುಂಬಾ ಗೌರವ ಇದೆ ಅನ್ನೋದಕ್ಕೆ ಈ ಹಿಂದಿನ ಅವ್ರ ಹಿಸ್ಟ್ರಿನೇ ನಮ್ಗೆ ತೋರಿಸುತ್ತೆ. ಹೆಣ್ಣು ಮಕ್ಕಳನ್ನ ಅವ್ರು ಹೇಗ್ ನಡ್ಸ್ಕೊಂಡಿದ್ದಾರೆ. ಅದು 33% ರಿಸರ್ವೇಶನ್ ಇರ್ಬೋದು, ಮತ್ತೆ ಏನು ಲಾಟ್ರಿ ನಿಷೇಧ ಇರ್ಬೋದು. ಒಂದ್ ಹೆಣ್ಮಗಳು ರೋಡಲ್ಲಿ ನಿಂತು ನನ್ ಗಂಡನ ಪರಿಸ್ಥಿತಿ ಹಿಂಗೆ, ನನ್ ಮನೆ ಪರಿಸ್ಥಿತಿ ಹೀಗೆ ಅಂದಾಗ ಅವ್ರು ಲಾಟ್ರಿ ನಿಷೇಧ ಮಾಡಿದ್ರು. ಅಂದ್ರೆ ಲಕ್ಷಾಂತರ ರೂಪಾಯಿ ಹಣನ ಅವ್ರ ಮನೆ ಬಾಗಿಲಿಗೆ ಎಷ್ಟೋ ಜನ ಒಂದು ಏನು ಬಿಸ್ನೆಸ್ ಮೆನ್ಸ್ ತಂದ್ರು ಕೂಡ ಅದನ್ನ ರಿಜೆಕ್ಟ್ ಮಾಡಿ ಒಂದ್ ಹೆಣ್ಣಿನ ಕಣ್ಣೀರಿಗೆ, ಒಂದು ಸಂಸಾರಕ್ಕೆ ಅವ್ರ ಬೆಲೆ ಕೊಟ್ರು. ಪಾಯಿಂಟ್ ನಂಬರ್. ಅದೇ ರೀತಿ ನೆಕ್ಸ್ಟ್ ಅವ್ರಿಗೆ ಲಾಟ್ರಿ ನಿಷೇಧ ಇರ್ಬೋದು, ಮತ್ತೆ ಏನು ಸರಾಯಿ ನಿಷೇಧ ಇರ್ಬೋದು, ಈ ಎಲ್ಲದ್ರಲ್ಲಿ ಮತ್ತೆ ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಹೆಣ್ಣು ಮಕ್ಳು ದೂರದಿಂದ ಸೈಕಲ್ ಹೊಡ್ಕೊಂಡು ಹೋಗ್ತಾರೆ ಅಂತ ಒಂದು ಸೈಕಲ್ ಅನ್ನ ಕೊಟ್ಟಂತಿರ್ಬೋದು. ಮತ್ತೆ ನೆನ್ನೆ ಮಾತಿನ ಬಗ್ಗೆ ಇವತ್ತಿನ ದಿನ ನಾವು ಕುಮಾರಣ್ಣವ್ರ ಮಾತನ್ನ ಮತ್ತೆ ರಿವ್ಯೂ ಮಾಡ್ಕೊಂಡು ಕಾಂಗ್ರೆಸ್ನ ಎಲ್ಲರೂ ಕೇಳಿಸ್ಕೊಡಿ. ಹಾಗೆ ಕುಮಾರಣ್ಣನವರ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇರುವಂತಹ ನನ್ನ ತಾಯಂದಿರು, ಅಕ್ಕ ತಂಗಿರು ಕೂಡ ಮತ್ತೊಮ್ಮೆ ಆ ಒಂದು ವಿಡಿಯೋನ ರಿವ್ಯೂ ಮಾಡ್ಲಿ. ಏನು ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಂಡೋದು ಬದಲಾಗಿ ಅದ್ರ ಜೊತೆಗೆ ಆ ವಿಡಿಯೋನು ಕೂಡ ಅವ್ರು ಮತ್ತೆ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಏನ್ ಹೇಳ್ತಾ ಇದಾರೆ, 2,000 ಹಣ ಕೊಟ್ಟು ಮತ್ತೆ ಈ 5 ಗ್ಯಾರಂಟಿಗಳನ್ನ ಕೊಟ್ಟು ಎಲ್ಲೋ ಒಂದು ರೀತಿನಲ್ಲಿ ತಪ್ಪು ದಾರಿಗೆ ಇವ್ರನ್ನ ತಗೊಂಡೋದ್ರು. ನನ್ನ ತಾಯಂದಿರ್ನ ಯಾರಾದ್ರೂ ಕೂಡ ಸರಿ ಇಲ್ಲ ಅನ್ನೋ ಮಾತು ಹೇಳುವಂತಹ ವ್ಯಕ್ತಿತ್ವ ಉಳ್ಳವರು ತಾಯಂದಿರು ಅನ್ನೋ ಪದನ ಉಚ್ಚಾರ ಮಾಡ್ತಾರ. ಅವಳು, ಇವಳು, ಅಂತೋಳು, ಇಂತೋಳು ಹೆಂಗಸರುಗಳು ಇವತ್ತು ದಾರಿ ತಪ್ಪಿದ್ದಾರೆ. ಹಿಂದೆ ಒಂದ್ಸಲಿ ರೈತ ಮಹಿಳೆ ಬಗ್ಗೆ ಕಾಮೆಂಟ್ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರ ವಿಡಿಯೋಗಳು ದಯಮಾಡಿ ನೋಡಿ ಅಮ್ಮ. ರೈತ ಮಹಿಳೆ ಬಗ್ಗೆ ಅವಳು ಇವಳನ್ನ ಪದ ಇದೆಯಲ್ಲ, ದಯಮಾಡಿ ಹಿಂದೆ ಒಂದ್ಸಲಿ ರೈತರ ಮಹಿಳೆ ಬಗ್ಗೆ ಕುಮಾರಸ್ವಾಮಿ ರೈತ ಪಕ್ಷ, ನಮ್ಮ ರೈತ ಪಕ್ಷ ಅಂತ ಕುಮಾರಸ್ವಾಮಿ ಹಿಂದೆ ರೈತ ಹೋರಾಟಗಾರ, ಯುವ ಹೋರಾಟಗಾರ ಪಿಕ್ಚರ್ ನೋಡಿ. ಹಿಂದೆ ಹೆಣ್ಮಗಳಿಗೆ ಒಂದು ಕೇಳಕ್ ಬಂದಾಗ ಅವ್ರಿಗೆ ಹೊಡೆದಿದ್ದಿರ್ಬೋದು, ಬೈದಿದ್ದಿರ್ಬೋದು, ಬಟ್ಟೆ ಎಳ್ದಿದ್ದಿರ್ಬೋದು, ಇದನ್ನೆಲ್ಲವನ್ನು ತಾವು ಒಂದ್ಸಲ ನಿಮ್ಮ ಮುಖ್ಯಮಂತ್ರಿಗಳು ಮಾಡಿರೋದು ನೋಡಿ. ಮತ್ತೆ ಡಿ ಕೆ ಶಿವಕುಮಾರನ ಮಾತ್ರ ದಾಟಿನೂ ಕೂಡ ತಾವು ಇನ್ನೊಂದ್ಸಲ ರಿವ್ಯೂ ಮಾಡ್ಬೋದು. ನಾವು ಹಿಂದಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮೇಡಮ್ ಹೇಳ್ತಾ ಇರೋದು ನೆನ್ನೆ ಒಂದು ಮಾತುಕತೆ ಬಗ್ಗೆ, ಅದ್ರ ಬಗ್ಗೆ ಮಾತ್ರ ನಾವು ಹೇಳ್ತಾ ಇದ್ದೇವೆ. ಸೊ ನೆನ್ನೆ ಅದನ್ನ ತಾಯಂದಿರು ಅನ್ನೋ ಪದನ ಬಳಸ್ಬೇಕಾದ್ರೆ ಅವ್ರಿಗೆ ತಾಯಿ ಹೃದಯ ಎಷ್ಟಿದೆ, ಹೆಣ್ಣು ಮಕ್ಕಳ ಬಗ್ಗೆ ಅವ್ರಿಗೆ ಎಷ್ಟೆಲ್ಲ ಕಾಳಜಿ ಇದೆ ಅಂತ ನನ್ನ ತಾಯಂದ್ರು, ನನ್ನ ಸಹೋದರಿಯರು ಅರ್ಥ ಮಾಡ್ಕೋಬೇಕು. ಬೀದಿಗೆ ಬರೋಕ್ ಮುಂಚೆ, ಕುಮಾರಣ್ಣನವರಿಗೆ ಪರಕೆ ತೋರಿಸೋದಕ್ಕೆ ಮುಂಚೆ ಅವರು ಡಿ ಕೆ ಶಿವಕುಮಾರ್ ಏನ್ ಹೇಳಿಕೆ ಅವ್ರು ಹೇಳ್ತಾರೆ ನೋಡಿ. ಹಂಗಾರೆ ಹೆಣ್ಮಕ್ಳು ಕೊಂಡ್ಕೊಂಡಿದಾರ. ಅವ್ರು ಏನ್ ಹೇಳ್ತಾರೆ, ನಾನೇ ಸ್ಟ್ರೈಕ್ ಮಾಡಿಸ್ತಿದೀನಿ ಅನ್ನೋ ವರ್ಡ್ ಯಾಕೆ ಅವ್ರ ಬಾಯಲ್ಲಿ ಬಂತು? ನಾನೇ ಕುಮಾರಣ್ಣವ್ರ ವಿರುದ್ಧ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಯಾರು ಇವ್ರು? ಅಂದ್ರೆ ಹೆಣ್ಮಕ್ಳು ಇವ್ರು ಹೇಳ್ದಂಗೆ ಹೇಳ್ಬೇಕು ನಂಗೆ ಮಾಡ್ತಿದಾರ. ಆದ್ರೆ ಹೆಣ್ಣು ಮಕ್ಕಳಲ್ಲಿ ಆ ಒಂದು ವಿಷ ಬೀಜನ ಬಿತ್ತಿ ಪ್ರಾದೇಶಿಕ ಪಕ್ಷವಾಗಿ ಹೆಣ್ಣು ಮಕ್ಕಳ ಪರ ನಿಲ್ಲುವಂತಹ ಒಂದು ಧ್ವನಿನ ಎಲ್ಲೋ ಒಂದು ಕಡೆ ಕಡಿಮೆ ಮಾಡ್ಬೇಕು, ಸರ್ವಾಧಿಕಾರಿ ಧೋರಣೆನ ತಗೋಬೇಕು. ಈ ಒಂದು ಕಮ್ಯುನಿಟಿನಲ್ಲಿ ನಾವೊಬ್ಬರೇ ಲೀಡರ್ ಆಗ್ಬೇಕು. 33% ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥ JDS ನವರು 3 ಸೀಟ್ ನಿಮಗೆ ಬಂದಿದೆ ಮೇಡಮ್. 3 ಸೀಟ್ ನಲ್ಲಿ ಮಹಿಳೆಗೆ ಎಷ್ಟು ಕೊಟ್ರಿ ನೀವು? 33% ಮಾತಾಡ್ತಿದ್ದೀರಲ್ಲ, ಮಹಿಳೆಯರ ಬಗ್ಗೆ ಗೌರವ ಮಾತಾಡ್ತಿದ್ದೀರಲ್ಲ ನೀವು. ಮಹಿಳೆಯರಿಗೆ 3 ಸೀಟ್ ಕೊಟ್ಟರು, 3 ಸೀಟ್ ಮಹಿಳೆ ಯಾಕೆ ಕೊಡೋದು? 33% ರಿಸರ್ವೇಶನ್ 60 ವರ್ಷ ಆಳ್ವಿಕೆ ಮಾಡಿದಂತಹ ನೀವ್ಯಾಕೆ ತರಲಿಲ್ಲ? ಅದಕ್ಕೆ ಮೊದಲು ಉತ್ತರ ಕೊಡಿ.
ಅಲ್ಲ, ಈಗ 60 ತಾವೇ ವರ್ಷದ ಹೇಳಿದ್ರಿ. ಆಳ್ವಿಕೆ, ನೋಡಿ ಮಹಿಳಾ ವೆಂಕಟೇಶ್ ಅವರೇ, ಪ್ರಧಾನಿ, ಒಂದು ನೀವು ಮಹಿಳಾ ಎಚ್ ಡಿ ಪ್ರಧಾನಿಯಾಗಿದ್ದು ಕುಮಾರಸ್ವಾಮಿ ಅವರ 60 ವರ್ಷ ಬ್ಯಾಕ್ಗ್ರೌಂಡ್ ಅನ್ನ ಆಳ್ವಿಕೆ ತಂದಂತಹ ತಿರ್ಚೋಕ್ ಹೋದ್ರೆ ಕಾಂಗ್ರೆಸ್ ಅದೇ ಯಾಕೆ ಹೇಮಾವತಿ ಅವರು ಡಿ ಕೆ ಶಿವಕುಮಾರ್ ಅವರು ಆಯ್ತು ಹೇಮಾವತಿ ಅವ್ರೆ, ಅರ್ಥ ಆಯ್ತು ನನಗೆ. ಡಿ ಕೆ ಶಿವಕುಮಾರ್ ಅವರು ಜನಸಾಮಾನ್ಯರನ್ನೆಲ್ಲ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೆಂಗೆ ರೆಸ್ಪಾಂಡ್ ಮಾಡಿದ್ದಾರೆ ಆ ವಿಡಿಯೋಗಳ ಕುರಿತಂತೆ ಅವರು ಮಾತಾಡ್ತಾರೆ. ನನ್ನ ವಿಷಯ ಏನು ಗೊತ್ತಾ, ಇದೇನ ಸಭ್ಯತೆ ಅಂತ, ಇದೇನ ಮಾತಾಡೋ ರೀತಿ ಅಂತ, ಅದ್ರ ಬಗ್ಗೆ ಮಾತಾಡ್ತೀನಿ. ವೆಂಕಟೇಶ್ ಅವ್ರು ಆಗಲೇ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಎಚ್ ಡಿ ಕುಮಾರಸ್ವಾಮಿ ಅವರು ಈ ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಅಂದರೆ ಬಿ ಜೆ ಪಿಯವರನ್ನು ಹೇಳ್ಕೊಟ್ಟಿದ್ದಾರೆ ಅಂತ. ಏನು ಹೇಳ್ಕೊಟ್ರಿ? ನಾವು ಯಾರಿಗೂ ಹೇಳ್ಕೊಡಕ್ಕೆ ಆಯ್ತಾಯ್ತು, ಹೇಮಾವತಿ ಅವರೇ ಬರ್ತೀನಿ. ಸಾರಿ, ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ಕೊಡಕ್ಕೆ ಚಿಕ್ಕ ಮಗು ಅಲ್ಲ. ಅವರು ಅವರ ಪಕ್ಷದ ಪರವಾಗಿ ಅವ್ರು ಏನ್ ಮಾತಾಡಿದ್ದಾರೆ ಅವ್ರ ನಿಲುವನ್ನ ಅವ್ರು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಮೋಸ್ಟ್ಲಿ ನನಗನ್ಸುತ್ತೆ ಅವ್ರು ಮಾತಾಡ್ಬೇಕಾದ್ರೆ ಬಾಯಿ ತಪ್ಪಿನಿಂದ ಮಾತಾಡಿದ್ದಾರೆ. ಅಲ್ಲಿ 2,000 ರೂಪಾಯಿ ಕೊಟ್ಟಿರೋದು ಅಥವಾ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಜನ ಯಾಮಾರಿದ್ದಾರೆ ಅಂತ ಹೇಳುವಂತ ಪದದ ಬದಲಾಗಿ ಈ ರೀತಿ ಎಲ್ಲ ಒಂದು ಹೇಳಿಕೆಗಳು ತರ್ಜಮೆ ಆಗಿರ್ಬೋದು. ಅದಾದ ನಂತರದಲ್ಲೂ ಒಂದ್ ನಿಮಿಷ ಇರಿ ಸರ್, ನೀವು ಮಾತಾಡೋಕೆ ಸುಮ್ಮನೆ ಇದೆ ಅಲ್ವಾ? ಅಲ್ಲ, ನೀವಿನ್ನೂ ಮಾತಾಡಿದ್ದೀರಾ, ಅದನ್ನೆಲ್ಲ ಉತ್ತರ ಕೊಡ್ತೀನಿ. ಕೇಳಲ್ಲ, ನೀವು ಕಲೀರಿ, ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೊಳ್ದೇನೆ ಹಾಳಾಗಿರೋದು, ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಒಂದ್ ನಿಮಿಷ ಇರಿ. ಜನರು ನೀರಿನ ಬಗ್ಗೆ ಕೇಳಿದ್ರು, ಜನರು ನೀರಿನ ಬಗ್ಗೆ ಕೇಳಿದ್ರು, ನಿಮ್ಮ ಇದಿಲ್ಲ, ನೀವು ಹೇಳ್ತೀರಾ ಮೋದಿ ಏನು ಮಾಡಿಲ್ಲ ಅಂತ. ಮೇಡಮ್, ನೀವು ಟೈಮ್ ಕೊಟ್ರೆ ಅಷ್ಟು ಮೋದಿಗೆ ಹಾಕಿರೋ 90 ಸ್ಕೀಮ್ ಬಗ್ಗೆ ನಾನು ಅವ್ರಿಗೆ ಹೇಳ್ತೀನಿ. ಬೇಡ, 90 ಸ್ಕೀಮ್ ಬಗ್ಗೆ ನನ್ನ ಹತ್ರ ಇದೆ, ನಾನು ಹೇಳ್ತೀನಿ. ಅವ್ರಿಗೆ ಒಂದು ಸ್ಕೀಮ್ ಅವ್ರು ಗೌರ್ಮೆಂಟ್ ಕೊಟ್ಟಿರೋದು 5 ಸ್ಕೀಮ್ ಬಿಟ್ಟು 4ನೇ 6ನೇ ಸ್ಕೀಮ್ ಅವ್ರಿಗೆ ಗೊತ್ತುಂಟಾ? ಆದ್ರೂ ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ ಮೇಡಮ್, ಇನ್ನೊಂದು ಅವರು ಅಡ್ವರ್ಟೈಸ್ಮೆಂಟ್ ತಗೊಂಡು ಕೊಡ್ತಾ ಇದಾರೆ. ಇಲ್ಲಿ ಕಾಂಗ್ರೆಸ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್, ಆ ಹುಡುಗ ಯಾರೋ ಒಬ್ಬ ಕೋಲಾರದೊಂದು ಹೇಳಿಕೆ ಕೊಟ್ಟು ಅದನ್ನ ತಿರ್ಚಿದಾರೆ. ಅವರು ಹೇಗೆ ತಿರ್ಚಿದಾರೆ ಅಂತ ಹೇಳಿದ್ರೆ, ಆ ಹುಡುಗನ್ ಕರ್ಕೊಂಡ್ಬಂದು ಅವ್ರು ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಆಯ್ತು ಸರಿ, ಅವರೆಲ್ಲ ಕೊಟ್ಟಿದ್ದು ಅವ್ರಿಗೆ ಗ್ಯಾರಂಟಿಯಿಂದಲೇ ಅವನು ಫೀಸ್ ಕಟ್ಟದ ಅಂತ ಇಟ್ಕೊಳ್ಳೋಣ. ಫಸ್ಟ್ PUC ಅವ್ನಿಗೆ ಸೆಕೆಂಡ್ PUC ಅವ್ನು ಟಾಪರ್ ತೆಗೆದಿದ್ದಕ್ಕೆ ಅಭಿನಂದನೆಗಳು. ಇದ್ರ ಬಗ್ಗೆ ನಾನು ಮಾತಾಡಲ್ಲ. ಆದ್ರೆ ಅವನು ಫೀಸ್ ಯಾವಾಗ ಕಟ್ಟದ? ಫಸ್ಟ್ ಇಯರ್ ಫೀಸ್ ಯಾವಾಗ ಕಟ್ಟ? 1.5 ವರ್ಷ ಅವಾಗ ಅವ್ರ ಸರ್ಕಾರನೇ ಇರ್ಲಿಲ್ಲ. ಹೌದು. ಆಮೇಲೆ ಇವ್ನು 2ನೇ ಸೆಮಿಸ್ಟರ್ ಫೀಸ್ ಯಾವಾಗ ಕಟ್ತಾನೆ? ಅಂದ್ರೆ PUC ಫೀಸ್ ಯಾವಾಗ ಕಟ್ತಾನೆ? PUC ಫೀಸ್ ಕಟ್ಟೋದವನು ಮೇ ತಿಂಗಳಲ್ಲಿ. ಅವಾಗ ಇವ್ರ ಸರ್ಕಾರ ಇನ್ನೂ ಬಂದಿರಲಿಲ್ಲ. ಮಾರ್ಚ್ ಮೇ ಏಪ್ರಿಲ್ ಆ ಟೈಮಲ್ಲಿ ಫೀಸ್ ಕಟ್ತಾರೆ. ಅವಾಗ ಇವ್ರ ಸರ್ಕಾರನೇ ಬಂದಿರಲಿಲ್ಲ. ಹಾಗಾದ್ರೆ ಇವ್ರು ಕೊಟ್ಟಿರೋದ್ರಿಂದ ಅವ್ನು ಫೀಸ್ ಕಟ್ಟಿದ್ನ? ಸುಮ್ಮನೆ ಅವ್ರು ಗ್ಯಾರಂಟಿ ಕೊಡಬೇಕು ಅನ್ನೋದು, ಗ್ಯಾರಂಟಿನ ಹೈಲೈಟ್ ಮಾಡಬೇಕು ಅನ್ನೋ ತರಾತುರಿಲಿ ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ಬಿಟ್ರು. ಅದ್ಯಾವುದೋ ಒಂದು ಹೆಣ್ಮಕ್ಳನ್ನ ಕರ್ಕೊಂಬಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ನನ್ನ ತಾಯಿ ತೀರಿಕೊಂಡಿದ್ದಾರೆ, ಅದರಿಂದಾಗಿ ನನ್ನ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ನನಗೆ ಬರ್ತಾ ಇದೆ ಅಂತ. ಹಾಗಾದ್ರೆ ಅವಳಿಗಿನ್ನೂ ಮದುವೆ ಆಗಿಲ್ಲ. ಫಸ್ಟ್ ಪಾಯಿಂಟ್. ಅವ್ರ ತಂದೆ ಇದ್ದಾರೆ ಅಂತ ಅವಳು ಹೇಳ್ಕೊತಾಳೆ. ತಂದೆ ಇದ್ರೆ ತಂದೆ ಮನೆ ಯಜಮಾನ ಆಗ್ತಾನೆ. ತಂದೆ ಮನೆ ಯಜಮಾನ ಆದ್ರೆ ಅವನಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅವರು ಅರ್ಹರಲ್ಲ. ಒಂದು ಫಸ್ಟ್ ಪಾಯಿಂಟ್. ಎಲ್ಲ ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆ ದಾರಿ ತಪ್ತಾ ಇದೆ ಅನ್ನೋದಕ್ಕೆ ಈ ಅಡ್ವರ್ಟೈಸ್ಮೆಂಟ್ ಯಾರೋ ಬಂದು ಹೇಳಿದ್ರೆ ಆಗಲ್ಲ. ಅವರ ಏನು ಏನಿದೆಯಲ್ಲ ಅದ್ರಲ್ಲೇ ಬಂದಿರತಕ್ಕಂತ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇದೆ. ನೀವು ಬೇಕಾದ್ರೆ ಅದನ್ನ ತೆಗೆದು ನೋಡಿ, ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ತಾಯಿ ತೀರ್ಕೊಂಡಿದ್ದಾರೆ, ಅದರಿಂದಾಗಿ ನಂಗೆ 2,000 ರೂಪಾಯಿ ಬರ್ತಾ ಇದೆ, ಅದರಿಂದಾಗಿ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಆಯ್ತಾ? ಇದು ಎಲ್ಲ ಒಂದ್ ಕಡೆ ದಾರಿ ತಪ್ಪಿಸುವಂತದ್ದು. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂತಹ ಭವ್ಯ ಗೌಡ ಬಂದಿದ್ದಾರೆ. ಸ್ವಾಗತ ನಿಮಗೆ. ಇವತ್ತು ಚುನಾವಣೆಯಾಗಿ ಉಳ್ಕೊಂಡಿಲ್ಲ ಭವ್ಯ ಅವರೇ. ವಾಕ್ ಸಮರ, ಪರ್ಸ್ನಲ್ ಆಗಿ ಹೋಗೋದು, ತೇಜೋವಧೆ ಮಾಡೋದು, ಇದೇನಾ ಚುನಾವಣಾ ಪ್ರಚಾರ? ಚುನಾವಣಾ ಪ್ರಚಾರಕ್ಕೆ ಮೊದಲನೇದಾಗಿ ಮಹಿಳೆಯರನ್ನ ಎಳಿಬಾರ್ದು. ಮಹಿಳೆಯರನ್ನ ಎಳೆಯೋದು ಯಾವಾಗಲೂ ಮಹಾಭಾರತಕ್ಕೆ ಎಡೆ ಮಾಡುತ್ತೆ. ಸೊ ಆ ಮಹಾಭಾರತ ಒಕ್ಕಲಿಗ ನಾಯಕರ ನಡುವೆ ನಡೀತಾ ಇದೆ ಅನ್ನೋದು ನಿಜವಾಗ್ಲೂ ಹಾಸ್ಯಾಸ್ಪದ. ಸೊ ಈ ಥರ ಒಂದು DK ಶಿವಕುಮಾರ್ ಅವರು ಈಗ ಹಣ ಕೊಡ್ತಾ ಇದ್ದಾರೆ, ಇವರು ಹಣ ಕೊಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಹಣ ಕೊಡ್ತಾ ಇದ್ದಾರೆ, ಎಲ್ಲರೂ ಹಣ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಸುಮಾರು ಜನ ಬರ್ತಾರೆ. ಆದರೆ ಅದನ್ನು ಎಲೆಕ್ಷನ್ ಟೈಮಲ್ಲಿ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇರಬೇಕಾದ್ರೆ ನೀವು ಮಹಿಳೆಯರನ್ನ ಉದ್ದೇಶಿಸಿ ಮಾತನಾಡುವಂಥದ್ದು ಹೀನಾಯವಾದ ಕೃತ್ಯ. ಜೊತೆಗೆ ಈ ಒಂದು ವಾಕ್ ಸಮರ ಅನ್ನೋದಕ್ಕಿಂತ ವಾಕ್ ಚಾತುರ್ಯ ನಮ್ಮ ಕುಮಾರಸ್ವಾಮಿ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಅವರ ವಂಶದವ್ರಿಗೆ ತುಂಬಾ ಚೆನ್ನಾಗಿದೆ. ವಾಕ್ ಚಾತುರ್ಯ ಯಾವಾಗಲೂ ಮಹಿಳೆಯರ ಮೇಲೆ ಪ್ರಯೋಗ ಮಾಡ್ತಾರೆ. ಮಹಿಳೆಯರಿಗಿಂತ ಬೇರೆ ಯಾರಾದರೂ ಇನ್ನೂ ನಿಮಗೆ ನಿಮ್ಮ ಪಾರ್ಟಿ ಅವರಲ್ಲಿ ಯಾರಿದ್ದಾರೆ ಅವ್ರನ್ನ ನೋಡಿ ಮಾಡಿದ್ರೆ ಒಳ್ಳೆಯದು. ಬಟ್ ಏನಂದ್ರೆ ಅವ್ರಿಗೆ ಮಹಿಳೆಯರು ಎಲ್ಲಿ ಕಂಡು ಬರ್ತಾರೆ ಅಲ್ಲೇ ಕುಕ್ಕೋದು ಒಂದು ಪ್ರವೃತ್ತಿ ಆಗ್ಬಿಟ್ಟಿದೆ. ಮತ್ತೆ ನಾವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಮಹಿಳೆಯರನ್ನ ತೀಕ್ಷ್ಣವಾಗಿ ಕಾಣೋದು, ಮಹಿಳೆಯರ ಮೇಲೆ ಈಗಾಗಲೇ HD ರೇವಣ್ಣ ಅವರು ಎಂಥ ಹೇಳಿಕೆಗಳನ್ನು ಕೊಟ್ಟಿದ್ರು. ಸುಮಲತಾ ಅವರು ಎಲೆಕ್ಷನ್ ಇಂತ ಕಳೆದ ಚುನಾವಣೆಯಲ್ಲಿ MP ಎಲೆಕ್ಷನ್ ಅಲ್ಲಿ ಅಂತ ನಿಮ್ಗೆ ಗೊತ್ತು. ಸೊ ಇಂಥ ಹೀನಾಯವಾದ ಹೇಳಿಕೆಗಳು. ಆಶ್ಚರ್ಯ ಆಗುತ್ತೆ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ಕೇಳುವಾಗ.
ಅವರ JDS ಅಂದಾಗ ಅವರ ಸಿಂಬಲ್ಲೇ ತೆನೆ ಹೊತ್ತ ಮಹಿಳೆ. ಹೌದು. ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡಿದ್ರು ಅಲ್ಲಿ ಹಿಂದ್ಗಡೆ ಮಹಿಳೆಯರೇ ಇದ್ದಾರೆ. ಮನೆಯಲ್ಲೂ ಅಫ್ಕೋರ್ಸ್ ಅನಿತಾ ಕುಮಾರಸ್ವಾಮಿ ಅವರು ಇರ್ತಾರೆ. ನೀವೆಲ್ಲೇ ಕಾರ್ಯಕರ್ತರು ಅಂದಾಗ ಅಫ್ಕೋರ್ಸ್ ಇವತ್ತು ಡಿಬೇಟಿಗೆ ಬಂದಿರೋರು ಒಬ್ಬ JDSನ ಮಹಿಳಾ ವಕ್ತಾರರೇ ಅಂದಾಗ ಕುಮಾರಸ್ವಾಮಿ ಅವರು ಎಡವಿದ್ದಾರೆ. ಝೂಮ್ ಮೀಟಿಂಗ್ ವಿಚಾರವನ್ನು ತಂದ್ರು ಅವರು. ಕುಮಾರಸ್ವಾಮಿ ಅವರು ಹೇಳಿದ್ರು ಝೂಮ್ ಮೀಟಿಂಗ್ ವಿಚಾರ, ಝೂಮ್ ಮೀಟಿಂಗ್ ನಡೆದಿದೆ, ರಾತ್ರೋರಾತ್ರಿ ಕುಮಾರಸ್ವಾಮಿ ಅವರು ಎಡವಿದ್ದಾರಾ ಅಂತ ಪ್ರತಿ ಸತಿ ಎಡವ್ತಾ ಇರೋದು ಕುಮಾರಸ್ವಾಮಿ ಮಹಿಳೆಯರ ವಿಚಾರದಲ್ಲೇ. ಸೊ ಅದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಈಗಾಗಲೇ ಸುಮಾರು ಸರ್ತಿ ಮಹಿಳೆಯರ ವಿಚಾರದಲ್ಲೇ ಎಡಿರೋ ಕುಮಾರಸ್ವಾಮಿ ವಂಶದವರು, ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ ಮರ್ಯಾದೆ ಕೊಡಬೇಕು. ನಿಜವಾಗ್ಲೂ ಅವರಿಂದ ಗೌರವವನ್ನ ಮಹಿಳೆಯರಿಗೆ ಹೇಗೆ ಕೊಡಬೇಕು, ಚೆನ್ನಮ್ಮ ಅವ್ರಿಗೆ ಹೇಗೆ ಗೌರವ ಕೊಡ್ತಾರೆ ದೇವೇಗೌಡರು, ಆ ಥರ ಹೆಂಗೆ ಗೌರವವನ್ನು ಕೊಡಬೇಕು ಅನ್ನೋದನ್ನ ಮಕ್ಕಳು ಕಲಿಬೇಕಾಗಿತ್ತು. ರೈಟ್. ಹೇಮಾವತಿ ಅವರೇ, ಮಾತಾಡಿದ್ರು ಹೋಯ್ತು, ಮುತ್ತು ಹೊಡೆದ್ರು ಹೋಯ್ತು ಅಂತ ಹೇಳ್ತಾರೆ. ನೀವು ಆಮೇಲೆ ತಿಪ್ಪೆ ಸಸಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಸುದ್ದಿಗೋಷ್ಠಿ ಮಾಡಿ ಅಕ್ಕಂದ್ರೆ ತಾಯಂದ್ರೆ ಅಂತ ಹೇಳಿದ್ರೆ ಯಾವ ಬೆಲೆನೂ ಇಲ್ಲ, ಪ್ರಯೋಜನನೂ ಇಲ್ಲ. ಭವ್ಯ ಅವರು ಆರಂಭದಲ್ಲಿ ಒಂದು ಒಳ್ಳೆ ಮಾತನ್ನು ಹೇಳಿದ್ರು, ಹೆಣ್ಣು ಮಕ್ಕಳ ವಿಚಾರಕ್ಕೆ ಕೈ ಹಾಕಿದ್ರೆ ಕುರುಕ್ಷೇತ್ರನೇ ಆಗೋಗುತ್ತೆ, ಮಹಾಭಾರತ ಆಗುತ್ತೆ. ರೈಟ್. ಈಗ ಒಬ್ಬ ಮಹಿಳೆಯಾಗಿ ಕುಮಾರಸ್ವಾಮಿ ಅವರು ಆಮೇಲೆ ಸುದ್ದಿಗೋಷ್ಠಿ ಕರೆದು ಏನೇ ಮಾತಾಡಿದ್ರು ಕೂಡ ಏನ್ ಹೇಳಕ್ ಬಯಸ್ತೀರಿ? ಒಬ್ಬ ಮಹಿಳೆಯಾಗಿ ಸ್ವಲ್ಪ ಎಡವಿದ್ರು ಅಂತ ನೀವು ಅನ್ಸೋದಿಲ್ವಾ? ಒಂದು ನಿಟ್ಟಿನಲ್ಲಿ ಮೇಡಮ್ ಅವರು ಹೇಳಿದಂಥದ್ದನ್ನ ದಯಮಾಡಿ ಈಗ ಭವ್ಯ ಮೇಡಮ್ ಏನ್ ಹೇಳಿದ್ರು ಖಂಡಿತ ನಾನು ಅದನ್ನ ಹಲ್ಲಗಡಿಯಲ್ಲ, ಬದಲಾಗಿ ನಾನು ಅವ್ರ ಜೊತೆ ಒಂದು ಮಾಹಿತಿನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಂದು ಮನೆಯಲ್ಲಿ ಒಂದು ಯಜಮಾನರು ಒಂದು 100ನ್ನ ಒಳ್ಳೆದ್ರಲ್ಲಿ ಒಂದು 100 ಟಾರ್ಗೆಟ್ ಇದ್ದಾಗ 99 ಕೊಟ್ಟು ಒಂದರಲ್ಲಿ ಮಾತಿನ ವ್ಯತ್ಯಾಸ ಆಗದಂಗೆ ಯಾರೂ ನಡ್ಕೊಳ್ಳಿಕ್ಕೆ ಯಾವುದೇ ವ್ಯಕ್ತಿ ಸಾಧ್ಯ ಇಲ್ಲ. ಅವರಿಂದ ಯಾರಿಗಾದ್ರೂ ದೌರ್ಜನ್ಯ ಆಗಿದ್ಯಾ, ಅವರಿಂದ ಯಾರಿಗಾದ್ರು ತೊಂದರೆ ಆಗಿದ್ಯಾ ಹೆಣ್ಮಕ್ಳಿಗೆ, ಅಥವಾ ಅವ್ರ ಅವಮಾನನ ಸಹಿಸ್ದಂಗೆ ಯಾರಾದ್ರೂ ಹೆಣ್ಮಕ್ಳಿಗೆ ಮಾಡಿದಾರ, ಅಥವಾ ಹೆಣ್ಣು ಮಕ್ಕಳ ಸಮುದಾಯನೇ ನಿರ್ಲಕ್ಷಿಸಿದಾರ ಅವ್ರ ಕಾನೂನಾತ್ಮಕವಾಗಿ ಅವರ ಅಡ್ಮಿನಿಸ್ಟ್ರೇಷನ್ ಸಮಯದಲ್ಲಿ, ಅವರ ಆಳ್ವಿಕೆ ಸಂದರ್ಭದಲ್ಲಿ ಎಲ್ಲಾದ್ರೂ ಕೂಡ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದ್ಯಾ, ಇದನ್ನು ನಾವು ನೋಡ್ಬೇಕಾಗುತ್ತೆ. ಇದನ್ನೆಲ್ಲವನ್ನೂ ಕೂಡ ಭವ್ಯ ಮೇಡಮ್ ಅವರು ಗಮನಿಸ್ಕೊಂಡ್ ಬರ್ಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿಗಳು ಹೆಣ್ಣು ಮಕ್ಕಳೇ ಇರುವಾಗ ಹೆಣ್ಮಕ್ಳಿಗೆ ಅವಮಾನ ಮಾಡ್ತಾ ಇದ್ದಾರೆ, ಮಾಡ್ತಾನೂ ಇರ್ತಾರೆ. ನೀವೆಲ್ಲ ಅವ್ರ ಪಕ್ಷವನ್ನ ತ್ಯಜಿಸ್ದೆ ನೀವು ಅವ್ರ ಜೊತೆ ಹೀಗೆ ಶಾಂತಿಯುತವಾಗಿ ಅವರು ನಿಮ್ಮನ್ನ ಅವಮಾನ ಮಾಡೋದಕ್ಕೆ ಬಿಡ್ತಾನೆ ಬರ್ತೀರಾ. ಅವ್ರೇನ್ ಮಾಡ್ತಾರೆ, ನ್ಯಾಯಯುತವಾಗಿ ಆ ಪಕ್ಷವನ್ನ ಸೇರ್ಕೊಂಡು ಹೆಣ್ಮಕ್ಳನ್ನ ಇನ್ನೂ ಹೀನಾಯವಾದ ಸ್ಥಿತಿಗೆ ತರ್ತಾರೆ. ಅದನ್ನ ನೀವು ನೋಡ್ತಾ ಇರ್ತೀರಾ, ಮತ್ತೆ ಪಕ್ಷದಲ್ಲೇ ಇರ್ತೀರಾ. ಅದ್ಲೂ ರೈಟ್. ಸೊ ವಾಕ್ಸಮರ ಅನ್ನೋದು ಎಲ್ಲೇ ಮೀರಿದು ಸಹಜವೇ, ಎಲ್ಲೇ ಮೀರ್ತಾ ಇದೆ, ಆದರೆ ಇಂಥದ್ದು ಆಗಬಾರದು. ಆದರೆ ಚುನಾವಣಾ ರಾಜಕೀಯ ನಾಯಕರು ಅಂದಾಗ ಇದು ಆಗಾಗ ಆಗ್ತಿರೋದನ್ನು ರಾಜ್ಯದ ಜನ ಗಮನಿಸ್ತಾರೆ, ರಾಜ್ಯದ ಮಹಿಳೆಯರು ಗಮನಿಸ್ತಾರೆ. ಕೇವಲ ಕುಮಾರಸ್ವಾಮಿ ಅವರಿಗೆ ಕೇಂದ್ರೀಕೃತ ಆಗೋದು ಬೇಡ. ಇನ್ನೂ ಹಲವಾರು ವಿಚಾರಗಳಿದ್ದಾವೆ. BJPಲಿ ಬೇಕಾದಷ್ಟು ವೈಫಲ್ಯಗಳು, ಮಾತಿನ ವೈಖರಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. DK ಶಿವಕುಮಾರ್ ಏಕವಚನದಲ್ಲಿ ಮಾತಾಡ್ತಾರೆ. 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಮೇಕೆದಾಟು ಬಗ್ಗೆ ಪ್ರಸ್ತಾಪ ಮಾಡಿದರು. ಡೆಫಿನೆಟ್ಲಿ ಅದು ಮತವಾಗಿ ಕನ್ವರ್ಟ್ ಆಯಿತು. HD ಕುಮಾರಸ್ವಾಮಿ ಅವರು ಅದನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಈಗ ಮೇಕೆದಾಟನ್ನು GT ದೇವೇಗೌಡರು ಮೊನ್ನೆ ನರೇಂದ್ರ ಮೋದಿಯವರು ಬಂದಾಗ ಒಂದು ಚೀಟಿ ಕೊಡ್ತಾರೆ. ಚೀಟಿಲಿ ಏನು ವಿಷಯ ಪ್ರಸ್ತಾಪ ಆಗಿದೆ ಅಂದರೆ ಅದೇ ಮೇಕೆದಾಟು ವಿಚಾರವಾಗಿ ನಮ್ಮ ರಾಜ್ಯದ ನೀರಿನ ಬವಣೆಯನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಮಹದಾಯಿ ಮತ್ತು ಮೇಕೆದಾಟು ಬಗ್ಗೆ ಒಂಚೂರು ಗಮನ ಹರಿಸಿ ಅಂತ. ಕುಮಾರಸ್ವಾಮಿ ಅವರಿಗೆ ಇಚ್ಛಾಶಕ್ತಿ ನಿಜವಾಗ್ಲೂ ಇದ್ದಿದ್ರೆ ಮೇಕೆದಾಟದ ಬಗ್ಗೆ ಈಗ ಅಲಿಯನ್ಸ್ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿ ಹೆಚ್ಚು ಕಡಿಮೆ 5-6 ತಿಂಗಳಿಂದ ಪ್ರಕ್ರಿಯೆಗಳು ನಡೀತಾ ಇದೆ. BJP ಗೌರ್ಮೆಂಟಲ್ಲಿ ಇದೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ. ಮೇಕೆದಾಟದ ಬಗ್ಗೆ ಕುಮಾರಸ್ವಾಮಿ ಅವರು 8 ಸಲ ಪ್ರಧಾನಮಂತ್ರಿಗಳು ಕನ್ವಿನೆನ್ಸ್ ಮಾಡಿದ್ರು, 8 ಸಲ NOC ಕೊಡ್ಸಕ್ಕೆ ಪ್ರಯತ್ನ ಪಟ್ಟರು. ಕಾಯ್ದೆ ನಮ್ಮ ಹಸಿರು ಏನೋ ಇದೆಯಲ್ಲ ಅದರಿಂದ ಫಾರೆಸ್ಟ್ ನಿಯಮದಲ್ಲಿ 8 ಸಲ ಕೊಡ್ಸಕ್ಕೆ ಅದೇ DK ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆ ಮಾಡುವಾಗ ಇದೇ ಕುಮಾರಸ್ವಾಮಿ 8 ಸಲ ವ್ಯಂಗ್ಯವಾಗಿ ಅವ್ರ ಬಗ್ಗೆ ಮಾತಾಡಿದ್ರು. ಇದನ್ನೆಲ್ಲ ಜನನೂ ನೋಡಿದ್ದಾರೆ. ಸುಮ್ಮನೆ ರೈತರು ಹೆಸರು ಹೇಳ್ಕೊಂಡು ಬರೀ ರೈತರ ಎಳ್ಸ್ಕೊಂಡು ಒಂದು 5-6 ಡಿಸ್ಟಿಕಲ್ಲಿ ರೈತರು ಮತಗಳು ತಗೊಂಡು ಚುನಾವಣೆ ಮಾಡಿ ಜನಗಳಿಗೆ ರೈತರಿಗೆ ಮೋಸ ಮಾಡಿ ಕಾಲ ಹೊರಟೋಗ್ಬಿಟ್ಟಿದೆ ಕುಮಾರಸ್ವಾಮಿ ಅವ್ರಿಗೆ ರೈತರು ಈ ಸಲ ಓಟ್ ಕೊಡಲ್ಲ. ಇವತ್ತು ಹೇಳ್ತಿದ್ರಲ್ಲ ಮೇಕೆದಾಟದ ಬಗ್ಗೆ, ಇವತ್ತು ಚುನಾವಣೆ ಬಂದಿದೆ ಅಂತ ತಿಳ್ಕೊಳ್ಳೋಣ. ಚುನಾವಣೆಗೂ ಅದಕ್ಕೆ ಅಡ್ಡ ಇದೆಯಾ? ಫಾರೆಸ್ಟ್ ಆಫೀಸರಿಂದ NOC ಕೊಡ್ಲಿ, ನಾಳೆ ಬೆಳಗ್ಗೆನೇ ಕಾಂಗ್ರೆಸ್ ಸರ್ಕಾರ ಅದನ್ನ ಮಾಡಕ್ಕೆ ರೆಡಿ ಇದೆ.
ಆ ಇಚ್ಛಾಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಮತ್ತು ಡಿ ಕೆ ಶಿವಕುಮಾರ್ಗೆ ಬಂತು. ಆ ಮತಗಳು ಪಡಿತಿರ್ತಕ್ಕಂಥ ಅದರ ಬೆನಿಫಿಟ್ ಪಡ್ಕೊಂಡಿರ್ತಕ್ಕಂಥದ್ದು ದೇವೇಗೌಡರ ಕುಟುಂಬದಲ್ಲಿ ಇಡೀ ಜಾಸ್ತಿ. ಭಾರತ ಅಂದಾಗ ನಮಗೆ ಒಂದು 4 ರಾಜ್ಯ ಬಿಟ್ಟರೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಏನಾದರೂ ಇದೆಯಾ ಅನ್ನೋ ಮಟ್ಟಕ್ಕಾಗ್ಬಿಟ್ಟಿದೆ. ಅಫ್ಕೋರ್ಸ್ ನೀವು ಮಾಡ್ತಿರೋ ಒಳ್ಳೆಯ ಕೆಲಸಗಳನ್ನು ಸ್ವಾಗತಿಸೋಣ, 5 ಗ್ಯಾರಂಟಿಗಳು. ಆದರೆ ದೇಶದ ಅಭಿವೃದ್ಧಿ, ದೇಶದ ಅಭ್ಯುದಯ ಅಂದ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಪ್ರಧಾನಮಂತ್ರಿಯ ಆಯ್ಕೆಯ ಗುರುತರ ಜವಾಬ್ದಾರಿ ಇರುವಂಥ ಈ ಚುನಾವಣೆಯ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ಇತಿಹಾಸ ಪುಟಗಳನ್ನು, ಕಾಂಗ್ರೆಸ್ ಇತಿಹಾಸ ಪುಟಗಳನ್ನು ಈ ಮಾಧ್ಯಮಗಳು ನೋಡಿ. ನಾವು ಚುನಾವಣೆ ಪೂರ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಅಧಿಕೃತವಾಗಿ ಘೋಷಣೆ ಮಾಡಲ್ಲ, ಪ್ರಧಾನಮಂತ್ರಿಗಳನ್ನು ಅಧಿಕೃತವಾಗಿ ಘೋಷಣೆ ಮಾಡಲ್ಲ. ಇವತ್ತು ಬಿಜೆಪಿ ಸರ್ಕಾರ 2 ಸಲ ಗೆದ್ದುಬಿಟ್ಟಿದೆ. ಬಿಜೆಪಿ ಸರ್ಕಾರ 2 ಸಲ ಗೆದ್ದಿರೋ ಕಾರಣಕ್ಕೋಸ್ಕರ ಯಾರು ಅದರ ಸಂಸದೀಯ ಅಧ್ಯಕ್ಷರಾಗಿರ್ತಾರೆ, ಆ ಏನೋ ಒಂದು ನಿಯಮ ಇದೆ, ಅದ್ರ ಮೇಲೆ ನಿಯಮದಲ್ಲಿ ಈ ಸಲ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಅಂತ ಫೋಕಸ್ ಮಾಡ್ತಾ ಇದ್ದಾರೆ. ಅದೇ ನಾನು ಹೇಳ್ತಿರೋದು. ಅದೇ ಹಿಂದಿನ ಕಾಲದಲ್ಲಿ ಅಡ್ವಾಣಿ ಅವ್ರ ಕಾಲದಲ್ಲಿ, ವಾಜಪೇಯಿ ಅವ್ರ ಕಾಲದಲ್ಲಿ ಚುನಾವಣೆಗಿಂತ ಮೊದಲೇನಾದ್ರು ದೇಶದ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೇನೆ ನನಗಂತೂ ಜ್ಞಾಪಕ ಇಲ್ಲ. ನನಗಂತೂ ಜ್ಞಾಪಕ ಇಲ್ಲ. ತಾವು ಜ್ಞಾಪಕ ಇದ್ರೆ ಆಮೇಲೆ ಇವರು ಜೆಡಿಎಸ್ ಇವರೇ ಆಂತರಿಕ ಪ್ರಭಾವ ನಿಮ್ಮಲ್ಲಿ ಎಲ್ಲಿದ್ದೀರಿ? ಆಂತರಿಕ ಪ್ರಜಾಪ್ರಭುತ್ವ ನಿಮ್ಮಲ್ಲಿ ನರೇಂದ್ರ ಮೋದಿ ಬಿಟ್ಟು 4 ಜನ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥ ಲೀಡರ್ಗಳು ಹೇಳ್ರಿ. ಅದೆಲ್ಲ ಪ್ರಧಾನಮಂತ್ರಿಗಳಾಗ್ತಕ್ಕಂಥ 4 ಜನ ಲೀಡರ್ಗಳ ಹೆಸರು ಹೇಳ್ರಿ. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಿಟ್ಟರೆ ಆಮೇಲೆ ಜೆಡಿಎಸ್ ಹೆಣ್ಮಕ್ಳ ಬಗ್ಗೆ ಸಮರ್ಥನೆ ಮಾಡ್ತಾರೆ. ಡಿಪಿಆರ್ ನಿಮ್ ಕಾಲದಲ್ಲೇ ರೆಡಿ ಆಗಿದೆ. ಅದನ್ನ ಪರ್ಮಿಷನ್ ಕೇಂದ್ರ ಸರ್ಕಾರದಿಂದ ಫಾರೆಸ್ಟ್ ಆಫೀಸಿಂದ ಎನ್ಒಸಿ ಕೊಡಿಸ್ರಿ. ಅದ್ರಲ್ಲಿ ರಾಜಕಾರಣ ಮಾಡ್ತೀರಾ ಬಿಜೆಪಿನವರು? ಅಲ್ಲ, ಅದ್ರಲ್ಲಿ ರಾಜಕಾರಣ ಮಾಡ್ತೀರಾ? ಈ ಕುಮಾರಸ್ವಾಮಿ ನೀರು ನಿಮಿಷದ ರಾಜಕಾರಣ ತಮಿಳುನಾಡಿಗೆ ಬಿಟ್ಟಲ್ಲ ಡಿಎಂಕೆ ಸರ್ಕಾರಕ್ಕೋಸ್ಕರ ಯಾರು ಬಿಟ್ಟಿಲ್ಲ. ಕಾಟ ಮಾಡಿದ್ದೀರಾ? ಸುಪ್ರೀಂ ಕೋರ್ಟ್ ಮತ್ತೆ ನ್ಯಾಯಾಧಿಕರಣ ಒಂದು ಇದೇ ಬಂಗಾರಪ್ಪನವರ ನಿಲುವು ನಿಮಗೆ ನೆನಪಿಲ್ವಾ? ಯಡಿಯೂರಪ್ಪನವ್ರು ಇದ್ದಾಗ ಅಂತ ನೀವು ಹೇಳಿದ್ರಿ ಅತಿವೃಷ್ಟಿ ಸಾಹೇಬ್ರೆ, ಅವಾಗ ನೀರು ಬೇಡ ಅಂದ್ರೂ ಹೊರದು ಹೋಗುತ್ತೆ. ಈಗ ಬರಗಾಲ, ಕುಡಿಯೋದಕ್ಕೆ ತತ್ವಾರ ಇದೆ. ಈಗ ಒಂದು ಸ್ಟ್ಯಾಂಡ್ ತಗೊಳಕ್ಕಾಗಲ್ಲ. ಇದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದು ಸ್ಟ್ಯಾಂಡ್ ತಗೊಳಕ್ಕಾಗಲ್ವಾ? ಜನರ ಕಷ್ಟ ಅಂತ ಮಾತಾಡೋರು ಜನರ ಕಷ್ಟದ ಬಗ್ಗೆ ಧ್ವನಿ ಎತ್ತಕ್ಕಾಗೋದಿಲ್ವಾ? ಅಧಿಕಾರ ಬಿಜೆಪಿಗೆ ನಾಚಿಕೆ ಆಗಲ್ವ? ಪರ್ಮಿಷನ್ ಇಂದ ಕೊಡ್ಸಕ್ಕಾಗಿಲ್ಲ ಸಂಸದರ ಕೈಗೆ. ಏನು 56 ಇಂಚಿನ ಪ್ರಧಾನಮಂತ್ರಿಗಳು ಅಂತ ಹೇಳ್ಕೊಳ್ಳಂತ ಬಿಜೆಪಿ ಅವರಿಗೆ ಒಂದು ಹಸಿರು ನ್ಯಾಯಾಧಿಕರಣದಿಂದ ಮತ್ತೆ ಫಾರೆಸ್ಟ್ ಆಫೀಸಿನ ಒಂದು ಎನ್ಒಸಿ ಕೊಟ್ಟು ಡಿಪಿಆರ್ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಅನುವು ಮಾಡಿಕೊಡಕ್ಕೆ ಶಕ್ತಿ ಸಾಮರ್ಥ್ಯಗಳು ಮತ್ತೆ ಇಚ್ಛಾಶಕ್ತಿ ಮಾಡಿಲ್ಲ. ಬಂದಿರೋದು ಪರ್ಮಿಷನ್ ಕೊಡಿಸಿರೋದು ಹೇಳ್ರಿ, ಅಧಿಕೃತವಾಗಿ ಪರ್ಮಿಷನ್ ಕೊಡಿಸಿರೋದು ಹೇಳ್ರಿ. ಸರ್ಕಾರಗಳು ಯಾವುದೇ ಬಂದ್ರು ನೀವು ನಿಮ್ಮ ನಾಯಕರು ಎಷ್ಟು ಜನ ಈ ಒಂದು ಕಾರ್ಯಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್. ನಾಯಕತ್ವದಲ್ಲಿ ಕೇಂದ್ರೀಕರಣ ಆಗ್ತಾ ಇರೋದು ಬಿಜೆಪಿ ಸರ್ಕಾರದಲ್ಲಿ, ಮತ್ತೆ ಜೆಡಿಎಸ್ ಆ ಕೇಂದ್ರೀಕರಣಕ್ಕೆ ಕುಮ್ಮಕ್ ನೀಡ್ತಾ ಇದೆ. ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ, ಈಗ ಜನಮನ ಕಾರ್ಯಕ್ರಮ ನಡೀತು, ಬಾಗಿಲಿಗೆ ಬಂತು ಸರ್ಕಾರ, ಅದರಲ್ಲಿ ಸಾಕಷ್ಟು ಜನರನ್ನ ಸೇರಿಸಿ ನಾಯಕರನ್ನ ಡೈರೆಕ್ಟ್ ಆಗಿ ಮೀಟ್ ಆಗುವಂತ ಒಂದು ಸವಲತ್ತನ್ನ ಕೊಡ್ತಾ ಇದ್ದಾರೆ. ಈ ಸವಲತ್ತುಗಳಲ್ಲಿ ಏನು ಆ ಒಂದು ಫೆಸಿಲಿಟಿನಲ್ಲಿ ನಿಮ್ಗೆ ನೀರಿರ್ಬೋದು ಅಥವಾ ಬೇರೆ ಏನೇ ಸಮಸ್ಯೆಗಳಿರ್ಬೋದು, ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಪ್ರತ್ಯೇಕವಾಗಿ ಒಬ್ಬರೊಬ್ಬರನ್ನೇ ಕರೆಸಿ ಅದನ್ನ ಸಾಲ್ವ್ ಮಾಡುವಂತ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಸರ್ಕಾರ ಏನೇ ಮಾಡಿದ್ರು ಮೋದಿ ಸ್ಟ್ಯಾಂಪ್ ಬೇಕು, ಅಥವಾ ಇನ್ನೇನೋ ಬೇರೆ ಒಂದು RSS ಏನಿರುತ್ತೆ ಆ ನಾಯಕರದು ಒಂದು ಸ್ಟ್ಯಾಂಪ್ ಬೇಕಾಗುತ್ತೆ. ಇದು ಯಾವುದೇ ಅಥವಾ ಹಿಂದುತ್ವ ಬಗ್ಗೆ ಏನಾದ್ರೂ ಮಾತಾಡ್ಬೇಕಾಗತ್ತೆ, ಹನುಮಾನ್ ಚಾಲೀಸ ಹೇಳ್ಬೇಕಾಗತ್ತೆ, ರಾಮನಾಮ ಸ್ಮರಣೆ. ಹೌದಾ ಸನತ್ ಅವರೇ? ಈ ತರನೇ ಇದೆಯಾ ಬಿಜೆಪಿ ಅಭಿವೃದ್ಧಿ ಅಂದ್ರೆ ಇದೇನಾ? ಅವರು ಹೇಳಿದ್ರು ಅಲ್ಲ, ಇವರು ಏನೋ ಜನರನ್ನ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದ್ರದ್ದು ಅವಾಂತರಗಳೇನು ಅಂತ ಅವರಿಗೆ ಗೊತ್ತಿದೆ. ಹಿಂದೊಂದು ಈ ಡಿಬೇಟ್ ಅಲ್ಲಿ ಹೇಳಿದ್ರೆ ಪ್ರತಿ ಸತಿ ಜನಸ್ಪಂದನ
4,000 ಅಪ್ಲಿಕೇಶನ್ಗಳನ್ನ ಸಾಲ್ವ್ ಮಾಡಿದೀವಿ, ಕೇಸ್ಗಳನ್ನ ಸಾಲ್ವ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಕೆಲವು ಸಾಲ್ವ್ ಆಗದೆ ಇರೋದನ್ನ ನಾವು ಪತ್ರ ಬರೆದ್ಬಿಟ್ಟು DC-ಗೋ ಯಾರಿಗೆ ಕನ್ಸರ್ನ್ ಅಥಾರಿಟಿಗೆ ನಾವು ಕಳ್ಸಿಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ 11,000 ಅಪ್ಲಿಕೇಶನ್ ಬಂದಿತ್ತು ಲಾಸ್ಟ್ ಟೈಮು. ಅದೇನಾಗಿದೆ ಅಂತ ಇಲ್ಲಿ ತನಕ ಯಾವ ಮಿನಿಸ್ಟ್ರು ಹೇಳಿಕೆ ಕೊಟ್ಟಿಲ್ಲ. ಅಲ್ಲಿ ಸ್ಪಂದನಕ್ಕೂ ವ್ಯವಸ್ಥೆನೂ ಚೆನ್ನಾಗಿ ಮಾಡಿದ್ರು, ಅದನ್ನ ಅಪ್ರಿಷಿಯೇಟ್ ಮಾಡೋಣ ಅವರಿಗೆ. ಆದ್ರೂ ಕೆಲವೊಂದವರು ನಮ್ಮ ಅಳಲನ್ನ ಕೇಳಲಿಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಸಮೇತ ಅವ್ರು ಹೇಳ್ಕೊಂಡು ಹೋಗಿರೋದು ಟಿವಿಗಳಲ್ಲಿ ವರದಿಯಾಗಿದೆ. ಇದಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಇಲ್ಲಿ ನಡೀತಾ ನೀವು ಹೇಳಿದ್ರಲ್ಲ ಒಂದು ವಿಚಾರ, ಯಾಕೆ ಕುಮಾರಸ್ವಾಮಿ ಅವ್ರ ವಿಚಾರ ಮುನ್ನೆಲೆ ಬರ್ತಾ ಇದೆ, ಯಾಕೆ ಇವರು ಒಂದು ಡಾಕ್ಟರ್ ಮಂಜುನಾಥ್ ವಿರುದ್ಧ ಇವರು ಸೋಲ್ತಾರೆ ಅಂತಕ್ಕಂಥ ವಿಚಾರಗಳು ಇವ್ರ ತಲೆ ಒಳಗೆ ಹೋದಾಗ ನಿಮ್ಮ ವಿಚಾರ ಹೇಳ್ತಾ ಹೋಗ್ತೀನಿ ಕೇಳಿದೆ. ಅದಾದ್ಮೇಲೆ ದುಡ್ಡು ಅಡೆತಡೆ ಆಯ್ತು, ಎಲ್ಲ ಕಳ್ಳ ಅಡ್ಡದಾರಿಯಲ್ಲಿ ಏನೇನ್ ಮಾಡಬಹುದು ಚುನಾವಣೆಗೋಸ್ಕರ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಡ್ಡದಾರಿ ಇರ್ತಕ್ಕಂಥ ಡಜನ್ ಕಾಂಗ್ರೆಸ್ಸಿನ ಮಂತ್ರಿಗಳನ್ನ ಅತಿ ಭ್ರಷ್ಟಾಚಾರಿಗಳಂತ CBI ID ET ಎಲ್ಲ ಬಿಟ್ಟು ರೈಡ್ ಮಾಡಿರ್ತಕ್ಕಂಥದ್ದು ದಯಮಾಡಿ ಕರ್ಕೊಂಡು ಮನೆ ಶುಭ್ರ ಮಾಡ್ಕೊಂಡ್ರು ಬಿಜೆಪಿನವರು. ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು. ದಿಂಗಾಲೇಶ್ವರ ಶ್ರೀಗಳೇ, ಸರ್ವಸಂಘ ಪರಿತ್ಯಾಗಿಗಳೇ ಆ ನಾಯಕನ ಏನು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರುವಂಥ ಪ್ರಹ್ಲಾದ್ ಜೋಶಿ ವಿರುದ್ಧ ನಿಂತ್ಕೋತಾರೆ ಅಂದರೆ ಅವರದ್ದೇ ಮತಗಳು 80% ಮತಗಳನ್ನು ಪಡ್ಕೊಂಡಂತಹ ಆ ಸ್ವಾಮೀಜಿ ವಿರುದ್ಧವೇ ಮಾತಾಡ್ತಾರೆ ಅಂದರೆ ಏನಾಗ್ತಾ ಇದೆ ಅಸಲಿಗೆ? ಇಲ್ಲ ಮೇಡಮ್, ಇನ್ನೊಂದು ವಿಚಾರ ಇಲ್ಲಿ ನಾನು ಸ್ಪಷ್ಟಪಡಿಸ್ಬೇಕು. ಅಂಬೇಡ್ಕರ್ ವಿಚಾರನೂ ಒಂದು ಮುನ್ನೆಲೆಗೆ ಬಂತಲ್ಲಿ. ಯಾಕೆಂದರೆ ಅದು ಸ್ವಲ್ಪ ಸೆನ್ಸಿಬಲ್ ವಿಚಾರ. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ 3 ಫ್ಲೋರ್ ಇದೆ ಆ ಬಿಲ್ಡಿಂಗಲ್ಲಿ. ಮೇಲ್ಗಡೆ ಫ್ಲೋರಲ್ಲಿ ಇನ್ನೊಂದು ಪ್ರೋಗ್ರಾಮ್ ನಡೀತಾ ಇತ್ತು. ಅದಕ್ಕೆ ಅಂಬೇಡ್ಕರ್ ಮತ್ತು ಇವ್ರದ್ದು ಪ್ರತಿಭೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ರು, ಫೋಟೋ ಬೇಕು ಅಂತ ತೊಗೊಂಡೋಗ್ತಾ ಇದ್ರು. ಆ ಟೈಮಲ್ಲಿ ಯಾರೋ ಇದು ಮಾಡಿಬಿಟ್ಟು ಇಶ್ಯೂ ಮಾಡಿದ್ರು. ಇದು ಸಮೇತ ಅದೇ ರೀತಿ ಯಾವುದೋ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಇವರಿಗೆ ಡೈರೆಕ್ಟ್ ಆಗಿ ಆಮೇಲೆ ನಾ ಮಾತಾಡ್ತೀನಿ. ಮಾತಾಡ್ತಾ ಇದ್ದಾರೆ, ಅವ್ರು ಹೇಳ್ತಾರೆ, ಅವ್ರು ನನ್ನ ಪರವಾಗಿ ಅವ್ರು ಉತ್ತರ ಕೊಡ್ತಾರೆ. ಕೊಡಿ ಸರ್, ನೀವೇ ಕೊಡಿ, ನೀವು ಕೊಡಿ. ಆಮೇಲೆ ಹೇಳ್ತಾರೆ ರಾತ್ರಿ 300ರಿಂದ 400 ಇವರು ಏನೋ JDS ಕಾರ್ಯಕರ್ತರನ್ನು ಇವ್ರು ಸೇರ್ಸ್ಕೊತಾರೆ. ರಾತ್ರಿ ಆಪರೇಷನ್ಗಳು. ಯಾಕೆ ಈ ರಾತ್ರಿ ಕೆಲಸಗಳು ನಡೀಬೇಕು? ಹಗಲೊತ್ತಲ್ಲಿ ಇವ್ರಿಗೆ ಕೆಲಸ ಇಲ್ವಾ? ಒಂದು. ಎರಡನೇ ವಿಚಾರ ಏನು ಅಂತ ಸರ್ಕಾರ ಪತನ ಮಾಡಿದ್ರಲ್ಲ, ಅವಾಗ ನಿಮ್ಗೆ ರಾತ್ರಿ ಆಪರೇಷನ್ ಬರಲ್ಲ. ಹೋಗ್ಲಿ, ಕಾರ್ಯಕರ್ತರು ಕರ್ಕೊಂಡಿದ್ದೀವಿ, ಇಡೀ ಸರ್ಕಾರನೇ ಉಳಿಸ್ಬಿಟ್ರಿ. ರಾತ್ರಿ ಕರ್ನಾಟಕ ರಾತ್ರಿ ಮಹಾರಾಷ್ಟ್ರದ ಚುನಾಯಿತ ನೋಡಿ ಮೇಡಮ್, ಬಿಹಾರ ಅಗಲೇ ಮಾಡಿದ್ರು ಅವರು. ಆಯ್ತು ಈಗ ಒಂದು 2 ನಿಮಿಷ ಅಲ್ಲ, ಅಟ್ಲೀಸ್ಟ್ ಒಂದು ವಿರೋಧ ಪಕ್ಷಕ್ಕೆ ಬದುಕಕ್ಕಾದ್ರೂ ಬಿಡಿ. ಕರ್ನಾಟಕದಲ್ಲಿ ಸ್ಥಾನ ಮಾಡಕ್ಕೆ ತಾಳಕ್ಕೆ 5-6 ತಿಂಗಳು ಟೈಮ್ ತಗೊಂಡ್ರು ಮೇಡಮ್. ವಿರೋಧ ಪಕ್ಷದಲ್ಲಿ ಬಿಜೆಪಿ ಇರೋದು ಏನಂತ ಗೊತ್ತಿದೆಯಾ? ಪದ್ಮನಾಭ ಕ್ಷೇತ್ರ ಬಿಟ್ಬಿಟ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪದ್ಮನಾಭ ಬಿಟ್ರೆ ವಿರೋಧ ಪಕ್ಷ ಅಂದ್ರೆ ಹೆಂಗೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇರ್ತದೆ 70% ವಿರೋಧ ಪಕ್ಷದ ಇವರ ಶಕ್ತಿ ಸಾಮರ್ಥ್ಯಗಳಿಗೆ 6 ತಿಂಗಳು ವಿರೋಧ ಪಕ್ಷದ ಸ್ಥಾನವನ್ನೇ ಯಾರನ್ನ ಸೆಲೆಕ್ಟ್ ಮಾಡಕ್ ಆಯ್ತು. ಹೇಮಾವತಿ ಅವರೇ, ಕಳೆದ ಸಲ 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮೇಕೆದಾಟು ಇಸ್ ಈಕ್ವಲ್ ಟು DK ಶಿವಕುಮಾರ್ ಅನ್ನೋ ತರ ಇತ್ತು. ಬಟ್ ಈಗ ನೋಡಿದ್ರೆ HD ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ರಲ್ಲ, ಏನಿದು ಕತೆ? ಯಾವ ಕಾರಣಕ್ಕೆ? ಹಾ ಮೇಡಮ್, ಕರೆಕ್ಟ್. ಯಾಕಂದ್ರೆ ಹಿಂದೆ ಮೇಕೆದಾಟು ಯೋಜನೆನ ತಂದು ಏನು ಪಾದಯಾತ್ರೆ ಮಾಡಿ ಏನೆಲ್ಲಾ ಮಾಡ್ತೀವಿ. ಒಂದ್ಸಲ ಬಳ್ಳಾರಿಗೆ ತಗೊಂಡ್ರು, ಇನ್ನೊಂದ್ಸಲ ಸೋತ್ ಗೆಲ್ಲಕ್ಕೆ ಬಳ್ಳಾರಿನ ಆಯ್ಕೆ ಮಾಡ್ಕೊಂಡ್ರು, 2ನೇ ಸಲ ಮೇಕೆದಾಟನ ಆಯ್ಕೆ ಮಾಡ್ಕೊಂಡ್ರು. ಅಂದ್ರೆ ಜನ ಯಾವ್ದನ್ನ ನಿರೀಕ್ಷಿಸ್ತಾವ್ರೆ ಅದನ್ನ ಟಾರ್ಗೆಟ್ ಮಾಡುವಂತದ್ದು ಪ್ರವೃತ್ತಿಯಾಗಿದೆ. ಅಂದ್ರೆ ಜನರ ಮನಸ್ಥಿತಿಯನ್ನ ಹೆಣ್ಮಕ್ಳಿಗೆ ನೀವು ಬರೀ ಗ್ಯಾರಂಟಿ ಯೋಜನೆಗಳಲ್ಲಿ ಹೆಣ್ಮಕ್ಳು ಅಂದ್ರೆ ಏನ್ ಪ್ರಯೋಜನ? ಪ್ಲೀಸ್ ಕಂಟಿನ್ಯೂ. ನೋಡಿ ಸರ್, ವೆಂಕಟೇಶ್ ಸರ್ ನೋಡಿ, ಇದುವರೆಗೂ ನಾನು ನಿಮ್ಗೆ ಮಾತಿಗೆ ನಾನು ಇಂಟರ್ಫೇರ್ ಆಗಿಲ್ಲ. ಯಾಕಂದ್ರೆ ಸಬ್ಜೆಕ್ಟ್ ಅಲ್ಲಿ ನಾನು ಕೇಳ್ತಾ ಇದ್ದಾರೆ ಮೇಡಮ್, ಅದಕ್ಕೆ ಜನರಿಗೆ ಅರಿವಾಗೋ ರೀತಿ ನಾವು ನೀವೆಲ್ಲರೂ ಮಾಹಿತಿನ ಒದಗಿಸ್ಬೇಕು. ಆ ಹಂತದಲ್ಲಿ ಮಾತ್ರ ನಮ್ ಚಿಂತನೆ ಇರ್ಲಿ. ಕೂಗಾಟದಿಂದ ಮತ್ತೊಂದರಿಂದ ನಾವು ಜನರ ಹತ್ರ ಹೋಗೋದಕ್ಕೆ ಈ ಒಂದು ವೇದಿಕೆನ ಅವ್ರು ಕೊಟ್ಟಿರುವಂತದ್ದು. ದಯಮಾಡಿ ಬರೀ ವಾಯ್ಸ್ ರೈಸ್ ಮಾಡೋದಲ್ಲದೆ ವಿಷಯಗಳನ್ನ ಕರೆಕ್ಟ್ ಆಗಿ ಜನರ ಮುಂದೆ ಮಾತಾಡ್ತಾ ಇದೀನಿ ಅನ್ಕೋತಾರೆ. ಇಲ್ಲಮ್ಮ, ನಾನು ಯಾವುದೇ ಉದ್ವೇಗವನ್ನ ಬಳಸಿ ಮಾತಾಡ್ತಾ ಇಲ್ಲ. ಮುಖ್ಯವಾಹಿನಿಯಲ್ಲಿ ಮಹಿಳೆಯರು ಸ್ವಲ್ಪ ಏರ್ ಧ್ವನಿಯಲ್ಲಿ ಮಾತಾಡ್ತಾರೆ, ಅದನ್ನ ನೀವು ತಪ್ಪಾಗಿ ತಿಳ್ಕೊಬಾರ್ದು.
Right, ಯಾವ right. ಉದ್ವೇಗದಿಂದ ಮಾತಾಡ್ತಾ ಇರೋ ವಿಚಾರ ಅಲ್ಲ. ನಿಜ ಸಂಗತಿ ಯಾವಾಗ್ಲೂ ಕೇಳೋದಕ್ಕೆ ಕಟುವಾಗಿರುತ್ತೆ ಅಷ್ಟೇ. ಸತ್ಯ ನೋಡಿ, ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ನಿರ್ಧರಿಸೋದು ಅಲ್ಲ, ಜನಗಳು ನೀವು ನಾನು ಪರಿಸ್ಥಿತಿ. ಉದ್ವೇಗದಲ್ಲಿ ಮಾತಾಡ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ಇಲ್ಲ, ನಾನು ನಗ್ತಾ ಈಗ ಇದ್ದೀನಿ. ಮೇಡಮ್ ನಿಮ್ಗೆ ಕ್ವಶನ್ ಕೇಳೋವರೆಗೂ ಮೇಡಮ್ ಈಗ ಮೇಕೆದಾಟು ವಿಚಾರವಾಗಿ ಕಡೆ ಪಕ್ಷ ಯಾವ್ದು ಪಕ್ಷನೇ ಆಗ್ಲಿ ಪಕ್ಷಾತೀತವಾಗಿ ಮೇಕೆದಾಟು ವಿಚಾರದಲ್ಲಿ ನ್ಯಾಯ ಸಿಗ್ಬೋದು ಅಂತ ಅನ್ಸುತ್ತೆ ಹೇಮಾವತಿ ಅವರೇ? ಪ್ಲೀಸ್. ಒಂದು ಅವತ್ತಿನ ಎರಡು ವಿಷಯಗಳನ್ನ ಅವತ್ತು ಏನು ಗಣಿ ದಣಿಗಳದನ್ನ ಒಂದ್ ತಗೊಂಡ್ರು, ನೆಕ್ಸ್ಟ್ ಮೇಕೆದಾಟನ್ನ ತಗೊಂಡ್ರು. ಈಗ ಇಷ್ಟ ದಿವಸ ಆದ್ರೂ ಅದಾಗಿಲ್ಲ ಅನ್ನೋದಕ್ಕೆ ಈಗ ಬಿಜೆಪಿ ವಕ್ತಾರರು ಆನ್ಸರ್ ಮಾಡಿದ್ದಾರೆ. ನಾನ್ ಕೇಳೋದಿಷ್ಟೇ, ಕುಮಾರಸ್ವಾಮಿ ಅವರನ್ನ ಎಳದ್ ತರ್ತಾ ಇದಾರಲ್ಲ, ಇವತ್ತು ಕುಮಾರಸ್ವಾಮಿ ಅವರು ಮೇಕೆದಾಟದನ್ನ ಫುಲ್ಫಿಲ್ ಮಾಡ್ತೀನಿ ಅಂದ್ರೆ ಅದ್ರಲ್ಲಿ ಸತ್ಯ ಇದೆ ಅಂತ ನಂಬೋದು. ಯಾವ ಕಾರಣಕ್ಕೆ ಅಂದ್ರೆ ಈ ಹಿಂದೆ ಕರ್ನಾಟಕಕ್ಕೆ ಏನಾದ್ರು ನೀರಾವರಿ ಬಗ್ಗೆ ಒಂದು ಕೊಡುಗೆಗಳೇನಾದ್ರೂ ಸಿಕ್ಕಿದೆ ಅಂದ್ರೆ ಅದು ದೇವೇಗೌಡರ ಒಂದು ಪರಿಶ್ರಮ ಮತ್ತೆ ಅವರ ಪ್ಲಾನಿಂಗ್ಸ್ ಇಂದ. ಅದಕ್ಕೆ ನಿಜವಾಗಿ ನಾವು ಎಕ್ಸಾಂಪಲ್ಸ್ ಕೊಡೋದಾದ್ರೆ ನಮ್ಮ ಇಡೀ ಕರ್ನಾಟಕದ ಫೈನಾನ್ಷಿಯಲಿ ಮಂಗಳೂರು ಬಿಟ್ರೆ ತಿಪ್ಟೂರು. ನಾನು ತಿಪ್ಟೂರ್ ಬೇಸ್ ತುಮಕೂರ್ನೊಳಗಿರೋದ್ರಿಂದ ನಾನು ಕಂಡಂತ ಚಿಕ್ಕಂದಿನ ಜೀವನದ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ತಿಪ್ಟೂರ್ ಅಂತ ಒಂದು ಫೈನಾನ್ಷಿಯಲ್ ಇದು ಟ್ರಾನ್ಸಾಕ್ಷನ್ಸ್ ಇದಾದ್ರೂ ಕೂಡ, ಅಷ್ಟು ಎಜುಕೇಶನ್ ಅಲ್ಲಿ ಇತ್ತು, ಎಲ್ಲ ಇದ್ರು ಕೂಡ ನೀರಿನಲ್ಲಿ ಯಾವ ಸ್ಥಿತಿ ಇತ್ತು. ಇವತ್ತು ಈಚನೂರು ಡ್ಯಾಮ್ ಮಾಡಿ ನೊಣವಿಡ್ಕೆರೆ ಏನು ಹಾಲ್ಬೂರು ಹಳ್ಳಿಗಳು ಇದೆಲ್ಲದನ್ನ ಮಾಡ್ತಾ ಇರೋದ್ರಿಂದ ನೀರಾವರಿಗೆ ಮತ್ತೆ ಭದ್ರಾ ಡ್ಯಾಮ್ ಇರ್ಬೋದು ಎಲ್ಲಾ ನೀರಾವರಿನೂ ಕೊಟ್ಟಿರೋಂಥದ್ದು. ಅದೇ ಮೈಸೂರು ತಗೊಳ್ಳಿ, ಕಪಿಲಾ ನದಿ ಪಕ್ಕದಲ್ಲೇ ಇದ್ರು, ಬಾಣೂರಿಗೆ ನೀರಿಲ್ಲ, ಕಾರಿ ನೀರಿಲ್ಲ, 20 ಕಿಲೋಮೀಟರ್ ನೀರು ಒದಗಿಸಕ್ಕಾಗಿಲ್ಲ. 2 ಬಾರಿ ಸಿಎಂ ಆದ್ರೂ ಕೂಡ ಸಿದ್ದರಾಮಯ್ಯನವರು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬರೀ ಮಾತನ್ನು ಹೇಳ್ತಾರೆ ವಿನಃ ಒಕ್ಕಲಿಗರ ಪರವಾಗಿ ಅಥವಾ ಕೃಷಿಕರ ಪರವಾಗಿ ಖಂಡಿತ ಅವ್ರಿಲ್ಲ. ಇದರಿಂದ ಏನಾದ್ರು ಕೊಟ್ಟಿದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ಲಿ. ಈ ವಾಕ್ ಸಮರಗಳ ಮೂಲಕ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಧ್ಯನೂ ಇಲ್ಲ. ಇದು ಜನನೂ ನೋಡ್ತಾರೆ. ಏನಂತೀರಿ ಲಾಸ್ಟ್ ರಿಯಾಕ್ಷನ್? ಏನಂದ್ರೆ ಹೊಟ್ಟೆಪಾಡಿಗೋಸ್ಕರ ಜನ ದುಡಿಯೋದಿಲ್ವಾ? ಹೊಟ್ಟೆಪಾಡು, ಅದರಲ್ಲಿ ತಾಯಿ ಮಗಳು ಇಂಥ ಒಂದು ಕ್ಯಾರೆಕ್ಟರ್ಗಳೇನಿರುತ್ತೆ, ಅವರು ಯಾವಾಗಲೂ ಹೊಟ್ಟೆಪಾಡ್ಗೋಗಿ ಕೆಲಸಗಳನ್ನ ಮಾಡೋದು. ಚುನಾವಣೆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಓಡಾಡಿರ್ತಾರೆ, ಏನೋ ಮಾಡಿರ್ತಾರೆ, ಯಾವುದೋ ಒಂದು ಲೀಡರ್ ಸಪೋರ್ಟ್ ಮಾಡಿರ್ತಾರೆ, ಅವಾಗ ಒಂದು ಊಟ ಹಾಕ್ಸೋದು ಏನೋ ಒಂದು ಮಾಡಿರ್ತಾರೆ. ಅದನ್ನೇನ್ ಮಾಡ್ತಾರೆ, ಇವ್ರದಕ್ಕೆ ಬಣ್ಣ ಕಟ್ಟಿ ಅದನ್ನ ಕೆಟ್ಟದಾಗಿ ತೋರಿಸೋ ಒಂದು ಪ್ರಯತ್ನವನ್ನ ಮಾಧ್ಯಮಗಳ ಮೂಲಕ ಮಾಡ್ತಾರೆ. ಆದ್ರೆ ಅದು ಹೊಟ್ಟೆ ಮೇಲೆ ಹೊಡೆಯೋದೊಂದೇ ಕೆಲಸ ಅಲ್ಲ, ಹೀನಾಯವಾಗಿ ತುಚ್ಛವಾಗಿ ಹೆಣ್ಮಕ್ಳನ್ನ ಕಾಣುವಂತ ಒಂದು ಕೃತ್ಯ. ನೀವ್ ಯಾವತ್ತೂ ನೆನ್ಸ್ಕೋಬೇಕು, ಹೆಣ್ಮಕ್ಳಿಗೆ ಶ್ರೇಷ್ಠವಾದ ಸ್ಥಾನ ಇರುತ್ತೆ. ನೀವು ಹೆಣ್ಮಕ್ಳನ್ನ ಹೀಗೆ ನೀವು ಎಲ್ಲಾ ಕಡೆ ರಿಸರ್ವೇಶನ್ ಕೊಡ್ಬೇಕು ಅಂತ ಒಳ್ಳೆ ಶ್ರೇಷ್ಠವಾಗಿ ನೋಡುವಂತ ದಿನಗಳಲ್ಲಿ ನೀವು ಅವ್ರಿಗೆ ಎಲ್ಲಿಂದಾನೋ ತೆಗೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀರಾ. ಅದು ನಿಮ್ಮ ಪಾರ್ಟಿಗೂ ಒಳ್ಳೇದಲ್ಲ, ನಿಮ್ಮ ವಂಶದವ್ರಿಗೂ ಒಳ್ಳೇದಲ್ಲ. ಈಗಾಗ್ಲೇ ಉತ್ತಮವಾದ ಏನು ವ್ಯಕ್ತಿಗಳನ್ನ ಈ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ JDS ಅವ್ರು ನಿಲ್ಲಿಸ್ತಾರೆ. ಡಾಕ್ಟರ್ ಮಂಜುನಾಥ್ ಇರ್ಬೋದು. ಬಟ್ ಏನೇ ಇರಲಿ, ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಇದು ಕಳಂಕ ತರುತ್ತೆ ಅನ್ನೋದನ್ನ ಮರಿಬಾರ್ದು ನಾವು. ರೈಟ್. ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಅವರು, ಸನ್ನತ್ತವರು, ಭವ್ಯ ಅವರು, ಹೇಮಾವತಿ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ರೈಟ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆ ಮತಸಮರ, ವಾಕ್ ಸಮರದ ಕುರಿತಂತೆ ಮಾತಾಡ್ತಾ ಇದ್ವಿ. ಯಾವುದೇ ರಾಜಕೀಯ ನಾಯಕರು ಅದೇನೇ ಸ್ಟೇಟ್ಮೆಂಟನ್ನು ಕೊಟ್ಟರೂ ಕೂಡ ಪ್ರಜ್ಞಾವಂತ ಮತದಾರರು ಪ್ರತಿಯೊಂದು ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ದಾರೆ. ಈ ಮೂಲಕ ಜಿ ಕನ್ನಡ ನ್ಯೂಸ್ ಒಂದು ಮನವಿಯನ್ನು ಮಾಡುತ್ತೆ. ಕೀನಾಗಿ ಅಬ್ಸರ್ವ್ ಮಾಡಿ, ಪ್ರತಿಯೊಂದನ್ನು ಗಮನಿಸಿ. ನಿಮ್ಮ ಕ್ಷೇತ್ರ ಮತ್ತು ದೇಶದ ಅಭಿವೃದ್ಧಿಗೆ ಸಮಗ್ರವಾಗಿ ಯಾರು ಚಿಂತನೆ ನಡೆಸ್ತಾರೆ, ಯಾರು ಹೋರಾಟವನ್ನು ಮಾಡ್ತಾರೆ, ಯಾರು ಒಳ್ಳೆ ಅಭ್ಯುದಯವನ್ನು ಕೊಡ್ತಾರೆ, ಅಂಥವರಿಗೆ ನಿಮ್ಮ ಮತವನ್ನು ನೀಡಿ ಅಂತ ಹೇಳ್ತಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.